नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशाचारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 16ನೇ ಅಧ್ಯಾಯದ 23ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಶ್ಲೋಕದ ಅನುವಾದ ಹೀಗಿದೆ: ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಹರೇ ಕೃಷ್ಣ. ಹೀಗಾಗಿ ಶಾಸ್ತ್ರಗಳ ಮಹತ್ವ ನಾವಿಲ್ಲಿ ಕಾಣ್ತಿದ್ದೇವೆ. ಹಿಂದೆ ನಾವು ಚರ್ಚಿಸಿದ್ವಿ. ನಮ್ಮಲ್ಲೂ ನೋಡಿ, ಸನಾತನ ಧರ್ಮದಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಇದೆ. ಚೆಕ್ ಅಂಡ್ ಬ್ಯಾಲೆನ್ಸ್ ಏನು? ಚೆಕ್ ಅಂಡ್ ಬ್ಯಾಲೆನ್ಸ್ ಅಂದ್ರೆ ನಾವ್ ಹಿಂದೆ ಚರ್ಚೆ ಮಾಡಿದ್ವಿ. ಏನ್ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂದ್ರೆ ನಮ್ದು ನಾವು ಹೀಗೆ ಚೆಕ್ ಮಾಡ್ಕೋಬೇಕು ಯಾವ್ದ್ರಲ್ಲಿ. ತ್ರಿಭುಜ ನಾ ಒಂದ್ಸತಿ ಬಗ್ಗೆ ಹೇಳಿದ್ದೆ. ಆ ಈ ಪ್ರಭುಜಿ ರೀತಿ ಅಂತರಂಗ ಶಕ್ತಿ ಶಾಸ್ತ್ರ ಸಾಧು ಗುರು ಅಂತ. ಗುರು ಶಾಸ್ತ್ರ ಸಾಧು ಅದು ಸಾಧು. ನೋಡಿ, ಇದು ಬಹಳ ಮುಖ್ಯ. ಈ ತತ್ವ ಬಹಳ ಮುಖ್ಯ. ಈ ಮೂರು ಚೆಕ್ ಅಂಡ್ ಬ್ಯಾಲೆನ್ಸ್ ನಮ್ಮ ಭಾರತ ದೇಶದಲ್ಲೂ ಕೂಡ ಇದೇ ತರನೇ ಮೂರು ಚೆಕ್ ಅಂಡ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾರೆ. ಯಾರೆಲ್ಲ ರಾಜಕೀಯ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಎಲ್ಲಾದ್ರೂ ಸ್ವಲ್ಪ ಸ್ಕೂಲಲ್ಲೋ ಕಾಲೇಜಲ್ಲೋ ಎಲ್ಲಾದ್ರೂ ಓದಿದ್ರೆ ಈ ತರ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಏನಿದೆ, ದೇಶಕ್ಕೆ ಹೇಗೆ ಇದನ್ನೇ ಅನ್ವಯಿಸಬಹುದು ಇದೇ ಶ್ಲೋಕವನ್ನ ದೇಶದ ರಾಜಕೀಯ ಶಾಸ್ತ್ರಕ್ಕೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಹಾ, ವೆರಿ ಗುಡ್ ಮತಿಜಿ. ಅದನ್ನೇ ಕನ್ನಡದಲ್ಲಿ ಹೇಳಿ ಮತಿಜಿ. ನೀವು ಕನ್ನಡದವರಲ್ವಾ? ಅಂದ್ರೆ ಪ್ರೊಜಿ, ಬಟ್ ಈ ತರ ಓದಿಲ್ಲ. ವೆರಿ ಗುಡ್ ಮತಿಜಿ. ಓದಿಲ್ಲ ಅಂದ್ರೆ ನಾವು ವೆರಿ ಗುಡ್ ಅಂತೀವಿ. ನೋಡಿ ನೋಡಿ, ಹಂಗೆ ಜುಡಿಷರಿ ನ್ಯಾಯಾಂಗ ಅಲ್ವಾ, ಶಾಸಕಾಂಗ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಕಾರ್ಯಾಂಗ. ಒಂದು ದೇಶ ನಡೆಯುವಂಥದ್ದು ಹಂಗೇನೆ. ಒಂದು ದೇಶ, ನಮ್ಮ ಭಾರತ ದೇಶ ವಿಶೇಷವಾಗಿ ಸಂವಿಧಾನದ ಅಡಿಯಲ್ಲಿ ನಡೆಯುತ್ತೆ. ಸಂವಿಧಾನನೇ ಪರಮೋನ್ನತ ಏನು ಈ ದೇಶಕ್ಕೆ ಅಂದ್ರೆ ಶಾಸಕಾಂಗನೋ ಕಾರ್ಯಾಂಗನೋ ನ್ಯಾಯಾಂಗನೋ ಅಂದ್ರೆ ಈ ಎಲ್ಲದಕ್ಕೂ ಪರಮೋನ್ನತವಾದದ್ದು ಸಂವಿಧಾನ. ನೋಡಿ, ಹಂಗೆ ಸಂವಿಧಾನ, ಅದರ ಅಡಿಯಲ್ಲಿ ಸಂವಿಧಾನದಲ್ಲಿ ಎಲ್ಲಾ ವಿವರಗಳಿದಾವೆ. ಶಾಸಕಾಂಗ ಕರ್ತವ್ಯ ಏನು, ರಾಜ್ಯ ಕಾರ್ಯಾಂಗದ ಕರ್ತವ್ಯ ಏನು, ನ್ಯಾಯಾಂಗದ ಕರ್ತವ್ಯ ಏನು, ಯಾರ್ಯಾರು ಯಾರಿಗೇನ್ ಅಧಿಕಾರ, ಈ ತರದ್ದು ಹಿಂಗೆ ನಮ್ ದೇಶ ನಡೀತಾ ಇದೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕು. ಅದರ ಪ್ರಕಾರ ಇದನ್ನು ಅರ್ಥ ಮಾಡ್ಕೋಬಹುದು. ನೋಡಿ, ನಮ್ದು ಪ್ರಜಾಪ್ರಭುತ್ವ ದೇಶ ಅಲ್ವಾ. ನೋಡಿ, ಇಲ್ಲಿ ಈಗ ಕೇಂದ್ರದಲ್ಲೂ ಲೋಕಸಭೆ ನಡೀತಾ ಇದೆ, ಲೋಕಸಭೆ ರಾಜ್ಯಸಭೆ ಸಭೆ ನಡೀತಾ ಇದೆ. ಇಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ನಿನ್ನೆಯಿಂದ ಶುರುವಾಗಿದೆ. ಈಗ ಎಲ್ಲವೂ ನೋಡಿ, ಶಾಸನ ಮಾಡೋದು ಯಾರು? ಶಾಸಕಾಂಗ ಶಾಸನ ಮಾಡೋದು. ಅದೇ ತರ ನಮ್ಮ ಶಾಸ್ತ್ರಗಳನ್ನೆಲ್ಲ ಮಾಡೋದು ಯಾರು? ದೇವೋತ್ತಮ ಪರಮಪುರುಷ ಕೃಷ್ಣ. ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಣೀತಂ. ನೋಡಿ, ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಣೀತಂ. ನೋಡಿ, ಭಗವಂತ ಏನು ನೋಡಿ, ಶಾಸ್ತ್ರಗಳನ್ನೆಲ್ಲ ಯಾರು ಬರ್ತಿರೋದು ಅಂದ್ರೆ ಕೃಷ್ಣನೇ ಭಗವಂತ ಬರ್ತಿರೋದು.
ನೋಡಿ ಇಲ್ಲಿ ನಮ್ಮ ಸಂವಿಧಾನವನ್ನ ಅದೇ ತರ ರಚಿಸ್ಕೊಂಡಿದೀವಿ. ಅದ್ರ ಕೆಳಗಡೆ ಶಾಸಕಾಂಗ ಇದೆ. ಶಾಸಕಾಂಗ ಈ ಕಾನೂನು, ಕಟ್ಟಳೆ, ನಿಯಮ ಇವೆಲ್ಲವನ್ನ ರೂಪಿಸುತ್ತೆ. ನೋಡಿ ನಿಯಮಗಳೆಲ್ಲ ಪಾಲಿಸಿ, ಆಕ್ಟ್ಸ್ ನೋಡಿ ಇವೆಲ್ಲ ಮಾಡುತ್ತೆ. ಅದನ್ನ ಕಾರ್ಯಾಂಗ ಅದನ್ನ ಕಾರ್ಯಗತಕ್ಕೆ ತರಬೇಕು. ಅದೇ ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಏನ್ ಮಾಡುತ್ತೆ? ಶಾಸಕಾಂಗ ಏನ್ ಮಾಡಿದ್ಯೋ ಅದನ್ನ ಅನುಸರಿಸಿ ಕಾರ್ಯ ರೂಪಕ್ಕೆ ತರುತ್ತೆ. ನೋಡಿ ಉದಾಹರಣೆಗೆ ಈ 5 ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಕೊಟ್ಟಿದ್ದಾರಲ್ವಾ, ಇದು ಯಾರು ಮಾಡಿದ್ದು? ಶಾಸಕಾಂಗನು ಶಾಸಕಾಂಗ ಮಾಡಿದ್ದು. ಶಾಸಕಾಂಗ. ಸಭೆಯಲ್ಲಿ ಇದನ್ನ ಇಟ್ಟು ಅದನ್ನ ಅನುಮತಿಯನ್ನು ಪಡ್ಕೊಂಡು ಅದನ್ನ ಒಂದು ಪಾಲಿಸಿ, ನಿಯಮ ಅಂತ ಮಾಡಿದ್ರು. ಇವಾಗ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋ ಕೆಲಸ ಯಾರ್ದು? ಗೌರ್ಮೆಂಟ್ ಕೆಲಸ. ಎಲ್ಲ ಆಫೀಸರ್ಸ್ ಇರ್ತಾರೆ ನೋಡಿ, ಗೌರ್ಮೆಂಟ್ ಆಫಿಷಿಯಲ್ಸ್. ಇವರೆಲ್ಲ ಏನಕ್ಕೆ ಮಾಡ್ಬೇಕಂದ್ರೆ ಆ 5 ಗ್ಯಾರಂಟಿಗಳನ್ನ ಜಾರಿ ತರೋ ತರ ಪ್ರಯತ್ನ ಮಾಡ್ಬೇಕು. ಈ ಮಾಡೋಂಥದ್ರಲ್ಲಿ ಎಲ್ಲಾದ್ರೂ ಈ ಕಾನೂನು ಮಾಡ್ತಾರೆ, ಅದ್ರ ಕಾನೂನು ಯಾರಾದ್ರೂ ಮುರಿದ್ರೆ ಅದು ನ್ಯಾಯಾಂಗ ಅದಕ್ಕೆ ತಕ್ಕಂಗೆ ಅಲ್ಲಿ ಏನ್ ಕೊಟ್ಟಿರ್ತಾರೋ ಕಾನೂನಲ್ಲಿ ಅಷ್ಟೇ ದಂಡನೆ ಕೊಡೋದು. ಅದಕ್ ಬಿಟ್ಟು ಈಗ ಉದಾಹರಣೆಗೆ ಯಾರಿಗಾದ್ರೂ 5 ವರ್ಷ ಜೈಲು ಶಿಕ್ಷೆ ಅಂತ ಇದ್ರೆ ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಿ ಅಂತ ನ್ಯಾಯಾಂಗ ಹೇಳಕ್ ಆಗಲ್ಲ. ಶಾಸಕಾಂಗದಲ್ಲಿ ಶಾಸಕರು ಏನ್ ಮಾಡಿಸಿಟ್ಟಿರ್ತಾರೋ ಅದನ್ನೇ ಅನುಸರಿಸ್ಬೇಕು ನ್ಯಾಯಾಂಗ. ಕಾರ್ಯಾಂಗ ನೋಡಿ, ಕಾರ್ಯಾಂಗ ಅದನ್ನು ಕಾರ್ಯರೂಪಕ್ಕೆ ತರಿಸ್ಬೇಕು. ಎಲ್ಲಾದ್ರೂ ತಪ್ಪಿದ್ರೆ ನ್ಯಾಯಾಂಗ ಅದಕ್ಕೆ ಜಡ್ಜ್ಮೆಂಟ್, ದಂಡನೆ ಕೊಡ್ಬೇಕು. ಇಂಥವ್ರಿಗೆ 5 ವರ್ಷ ಶಿಕ್ಷೆ ಅಂತ ಕಾನೂನಲ್ಲಿದೆ. 5 ವರ್ಷ ಶಿಕ್ಷೆ. ಇಲ್ಲ ನನಗೆ ಇವ್ರು ಇಷ್ಟ ಇಲ್ಲ, ಇವ್ರನ್ನ ಗಲ್ಲು ಶಿಕ್ಷೆ ಹಾಕ್ಬಿಡಿ ಅಂತೆಲ್ಲ ಹೇಳಕ್ಕಾಗಲ್ಲ. ಇಂಥವ್ರಿಗೆ ಇಂಥ ಶಿಕ್ಷೆ, ಇಂಥ ತಪ್ಪು ಮಾಡಿದ್ರೆ ಅಂತ ನ್ಯಾಯಾಂಗ ಹೇಳುತ್ತೆ. ಹಿಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ನೋಡಿದ್ರೆ ಒಂದಕ್ಕೊಂದು ಚೆಕ್ ಅಂಡ್ ಬ್ಯಾಲೆನ್ಸ್. ಈ ಕಾರ್ಯಾಂಗಕ್ಕೆ ದುಡ್ಡು ಕೊಡೋದು ಶಾಸಕಾಂಗ. ಅವ್ರು ಬಿಲ್ ಪಾಸ್ ಮಾಡ್ತಾರಲ್ಲಿ, ಇಷ್ಟು ಬಡ್ಜೆಟ್ ಅಂತ ಮಾಡ್ತಾರೆ ನೋಡಿ. ಬಡ್ಜೆಟ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಯಾವ್ಯಾವ ಕೆಲ್ಸಕ್ಕೆ ಅಂತ ಕಾರ್ಯಾಂಗಕ್ಕೆ ಇವ್ರಿಗೆಲ್ಲ ದುಡ್ಡು ಅವ್ರು ಮೀಸಲು ಇಡ್ತಾರೆ. ಅದೇ ಬಡ್ಜೆಟ್ ನೋಡಿ. ಹಂಗೆ ನೋಡಿ ನ್ಯಾಯಾಂಗವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನ್ಯಾಯಾಂಗ ಇವ್ರನ್ನು ಕೂಡ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ನೋಡಿ ಒಂದಕ್ಕೊಂದು ಲಿಂಕ್ಗಳಿದಾವೆ. ಒಬ್ಬರನ್ನೇ ಪರಮೋನ್ನತ ಅಂತ ಬೆಳೆಯಕ್ ಬಿಡೋದಿಲ್ಲ. ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ನೋಡಿ, ಇಲ್ಲಿ ಗುರು ನೋಡಿ, ಸಾಧು ಇದರೆ, ಶಾಸ್ತ್ರ ಪರಮೋನ್ನತ ನೋಡಿ. ಶಾಸ್ತ್ರದ ಪ್ರಕಾರ ಗುರು ನಡಿಬೇಕು. ಶಾಸ್ತ್ರಗಳನ್ನು ತ್ಯಜಿಸಿ ಗುರು ತನ್ನದೇ ಆದಂತವುಗಳನ್ನೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು ನೋಡಿ. ಸಾಧುಗಳು ಅಂದ್ರೇನು ಕೂಡ ಹಂಗೇನೆ. ಶಾಸ್ತ್ರಗಳ ಪ್ರಕಾರ ನಡೆಯೋರು ಸಾಧುಗಳು ನೋಡಿ. ಹಿಂಗೆ ಶಾಸ್ತ್ರಗಳ ಅಧೀನವಾಗಿ ಈ ಶಾಸ್ತ್ರಗಳನ್ನ ಆಚಾರ್ಯರು ಗುರುಗಳು ಹೆಂಗೆ ನಡಿಬೇಕು ಅಂತ ಹೇಳಿಕೊಡೋರು ಗುರುಗಳು, ಆಚಾರ್ಯರು, ಗುರುಗಳು. ಸಂಸ್ಥಾಪಕಾಚಾರ್ಯರು AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನೋಡಿ, ಸಂಸ್ಥಾಪಕ ಆಚಾರ್ಯರು, ಗುರುಗಳು ನೋಡಿ. ಕೆಲವರು ಆಚಾರ್ಯರು, ಗುರುಗಳು ಅನ್ನೋರಿಗೆ ಸ್ವಲ್ಪ ಕಾಲ, ದೇಶ, ಪರಿಸ್ಥಿತಿ, ಸ್ಥಿತಿ, ಗತಿ ನೋಡಿ ಇದ್ರ ಪ್ರಕಾರ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಂಥ ಅವಕಾಶಗಳು ಇರುತ್ತೆ. ಅದನ್ನ ಭಗವಂತನು ಕೂಡ ಗೌರವಿಸ್ತಾನೆ ಅಂತ ಹೇಳಿ ಮೊನ್ನೆ ಕ್ಲಾಸಲ್ಲಿ, ಭಾನುವಾರದ ಭಾಗವತನ ಕ್ಲಾಸಲ್ಲಿ ಹೇಳ್ತಿದ್ರು. ಯಾರು ಉದಾಹರಣೆ ಕೊಟ್ಟು ಏನ್ ಹೇಳ್ತಿದ್ರು? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಪ್ರವಚನ ಪ್ರಾರಂಭ ಆಗಿದ್ದೇ ಅಲ್ಲಿಂದನೇ. ಆಚಾರ್ಯರನ್ನ ಭಗವಂತ ಕೂಡ 11ನೇ ಸ್ಕಂದದಲ್ಲಿ ನೋಡಿ, ಕೃಷ್ಣ ತನ್ನ ದಾಯಾದಿ, ಯಾರು ದಾಯಾದಿ ಹೆಸರೇನು? ಉದ್ಧವನಿಗೆ ಹೇಳ್ತಾನೆ 11ನೇ ಸ್ಕಂದ. ಆಚಾರ್ಯರ ಗುರು ಆಚಾರ್ಯ ತಾನೇ ತನ್ನ ಪ್ರತಿನಿಧಿ ಅಂತ ಹೇಳ್ತಾರೆ ನೋಡಿ. ಯಾರಾದ್ರೂ ಹುಡುಕಿ ಹೇಳ್ಬೋದು ಬೇಕಿದ್ರೆ ನೋಡಿ. ನನಗೂ ಆತನಿಗೆ ವ್ಯತ್ಯಾಸ ಇಲ್ಲ ಅಂತ ಹೇಳೋದು ಗುರು ನೋಡಿ. ಗುರು ಏನ್ ಮಾಡ್ತಾರೆ? ಶಾಸ್ತ್ರಗಳನ್ನ ಪ್ರಕಾರ ನೋಡಿಕೊಂಡು ಹೇಳ್ಕೊಡ್ತಾರೆ. ಹೇಳ್ಕೊಡೋರು ಗುರುಗಳು. ಸಾಧುಗಳು ಏನ್ ಮಾಡ್ತಾರೆ? ಸಾಧುಗಳು ಅಂದ್ರೆ ನೋಡಿ, ಪೂರ್ವಾಚಾರ್ಯರು, ಭಕ್ತರು ನೋಡಿ. ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ ನೋಡಿ, ಅಂಬರೀಷ್ ಮಹಾರಾಜ ನೋಡಿ, ಇವರೆಲ್ಲರೂ ಸಾಧುಗಳು ನೋಡಿ. ಇವರೆಲ್ಲರೂ ಸಾಧುಗಳು. ಅವರು ಮಹಾಜನರು ನೋಡಿ, ಸಾಧುಗಳು
ನೋಡಿ ಅವರು ನಡ್ಕೊಂಡಂತ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ನಡ್ಕೊಳ್ಳೋರು ಇವರೆಲ್ಲ. ನೋಡಿ ಹಿಂಗೆ. ಪ್ರಭುಜಿ ಹರೇ ಕೃಷ್ಣ. ಹೇಳ ಪ್ರಭುಜಿ ಅದು ಶ್ಲೋಕ. ಹೇಳಿ ಮಾತಾಜಿ. ಶ್ಲೋಕ 11ನೇ ಸ್ಕಂದ 17ನೇ ಅಧ್ಯಾಯ 27ನೇ ಶ್ಲೋಕ. ಆಚಾರ್ಯಂ ಮಾಂ ವಿಜಾನೀಯಾನ್ ನಾವಂ ಮನ್ಯೇತ ಕರ್ಹಿಚಿತ್ ನ ಮರ್ತ್ಯ ಬುದ್ಧ್ಯಾಸೂಯೇತ ಸರ್ವದೇವ ಮಯೋ ಗುರುಃ. ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಪ್ರಭುಜಿ. ಹೇಳಿ ಮಾತಾಜಿ. ಯಾರಾದ್ರೂ One ಅದೇ should, ಹೇಳಿ ಮಾತಾಜಿ, ಹೇಳಿ. one should know the Acharya as myself and never disrespect him in any way. One should not envy him, thinking him an ordinary man, for he is the representative of all demigods. ಹರಿ ಓಂ. ಜೈ. ಹೇಳಿ ಮಾತಾಜಿ. ಹಂಗೆ ಕನ್ನಡ ಸ್ವಲ್ಪ ಅನುವಾದ ಮಾಡಿ ಹೇಳಿ. ಒಂದೊಂದೇ ಸಾಲು ಹೇಳಿ. ಗುರುಗಳನ್ನ ನಾನೇ ಗುರು ಅಂತ ಹೇಳಿ ತಿಳ್ಕೋಬೇಕು. ಹಾಗೆ ಗುರುಗಳನ್ನ ಯಾವತ್ತೂ ಕೂಡ ಅಗೌರವವನ್ನು ತೋರಿಸ್ಬಾರ್ದು. ಅವರಿಗೆ ಅವ್ರ ಮೇಲೆ ಅಸೂಯೆಯನ್ನ ಇಟ್ಕೊಳ್ಬಾರ್ದು. ಅವರು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಬಾರ್ದು. ಯಾಕಂದ್ರೆ ಅವರು ಎಲ್ಲ ದೇವತೆಗಳ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನೋಡಿ ಹಂಗೆ ನೋಡಿ, ಈ ತರದ್ದು ಗುರುಗಳಿಗೆ ಯಾವಾಗ ಈ ತರ ಸ್ಥಾನ ಮಾನ ಗೌರವ ಇರುತ್ತೆ ಅಂದ್ರೆ, ಆ ಗುರುಗಳು ಶಾಸ್ತ್ರದ ಪ್ರಕಾರ ಹೇಳ್ಕೊಡ್ತಿದ್ರೆ, ಶಾಸ್ತ್ರಗಳ ಪ್ರಕಾರ ನಡ್ಕೊಳ್ತಾ ಇದ್ರೆ, ಶಾಸ್ತ್ರಗಳನ್ನ ವಿಧಿಗಳನ್ನ ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಯಾವಾಗ ಗುರು ಹೇಳ್ಕೊಡಕ್ ಹೋಗ್ತಾನೋ ಅವಾಗ ಇದೇ ತರ ಗೌರವ ಕೊಡ್ಬೇಕಾ? ಇದೇ ತರ ಭಾವಿಸ್ಬೇಕಾ? ಇಲ್ಲ ಪ್ರಭುಜಿ. ಯಾವ್ದಾದ್ರು ಉದಾಹರಣೆ ಇದೆಯಾ ಎಲ್ಲಾದ್ರೂ ಪುರಾಣದಲ್ಲಿ ಈ ತರದ ಉದಾಹರಣೆ ಇದೆಯಾ? ಗುರುಗಳನ್ನ ತ್ಯಜಿಸುವಂತದ್ದು ಶಾಸ್ತ್ರಗಳ ವಿರುದ್ಧವಾಗಿ ನಡ್ಕೊಂಡ ಕಾರಣವಾಗಿ. ಇಂದ್ರನೇ ಹಂಗ್ ನಡ್ಕೊಂತಾನಲ್ಲ ಪ್ರಭುಜಿ. ಇಂದ್ರನೇ ಗುರುಗಳನ್ನ ತ್ಯಜಿಸ್ತಾನೆ. ಯಾಕೆ? ಯಾವ ಗುರುಗಳನ್ನ? ಯಾವ ಕಾರಣಕ್ಕೆ? ಅದೇ ಬೃಹಸ್ಪತಿನ ತ್ಯಜಿಸ್ತಾನೆ ಪ್ರಭುಜಿ. ಯಾವ್ದೋ ಹೇಳ್ತಾರೆ ಅವರು. ಇವನು ಬಲಿ ಮಹಾರಾಜ ಶುಕ್ರಾಚಾರ್ಯರನ್ನ ತ್ಯಜಿಸ್ತಾನೆ ಪ್ರಭುಜಿ. ವೆರಿ ಗುಡ್ ಮಾತಾಜಿ, ವೆರಿ ಗುಡ್. ಹೆಂಗೆ, ಯಾಕೆ ತ್ಯಜಿಸ್ತಾರೆ ಮಾತಾಜಿ? ಅಂದ್ರೆ ವಿಷ್ಣುವಿಗೆ ಪ್ರಭುಜಿ ವಿಷ್ಣು ಅಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾನೆ. ಅವನು ಈ ರೀತಿ ಎಲ್ಲವನ್ನ ತಗೊಳ್ತಾನೆ ಅಂತ ಹೇಳಿದಾಗ ಅವನು ಸಂತೋಷದಿಂದ ಕೊಡಕ್ಕೆ ಸಿದ್ಧನಿರ್ತಾನೆ. ಇವನು ಅದನ್ನ ಆದ್ರೆ ಕೊಡ್ಬೇಡ ಅಂತ ಅವನ ತಡಿತಾನೆ. ಅದಕ್ಕಾಗಿ ಅವನ ತ್ಯಜಿಸ್ತಾನೆ. ಯಾಕೆ ತಡಿತಾನೆ ಆತ? ಆದ್ರೆ ಪ್ರಭುಜಿ ಅವನು ಅಸುರರ ಗುರುಗಳಾಗಿರ್ತಾನೆ. ಅವರಲ್ಲಿ ಆ ರೀತಿಯ ಒಂದು ಮನಸ್ಥಿತಿನೇ ಅವನು ಬೆಳೆಸ್ತಾ ಇರ್ತಾನೆ ಪ್ರಭುಜಿ. ಅಸುರ ಗುಣಗಳನ್ನೇ ಬೆಳೆಸ್ತಾ ಇರ್ತಾನೆ ಅವನು. ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ. ದಕ್ಷಿಣೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇಡ ಅಂತ ಹೇಳಿ. ನೋಡಿ, ದಕ್ಷಿಣೆ ವಿಷ್ಣುವಿನ ಮೇಲೆ ದ್ವೇಷ ಇರೋದು ಶುಕ್ರಾಚಾರ್ಯ. ಇಲ್ಲ, ದ್ವೇಷ ಅನ್ನೋದಕ್ಕಿಂತ ಇಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಶುಕ್ರಾಚಾರ್ಯರು ವಿಷ್ಣುವಿನ ಭಕ್ತರೇ ಅಂತ ನಾನು ಈ ಕಡೆ ಓದಿದ್ದೀನಿ. ಆದ್ರೆ ಹೇಳ್ಕೊಡೋದ್ ಮಾತ್ರ ಹಂಗೆ ಹೇಳ್ಕೊಡಕ್ ಹೋಗ್ತಿರ್ತಾರೆ. ಆದ್ರೆ ಒಳಗಡೆ ಅವರು ವಿಷ್ಣು ಭಕ್ತಿನೇ ಮಾಡ್ತಿರ್ತಾರೆ. ಅಲ್ಲಿ ಈಗ ದಿವ್ಯ ಮಾತಾಜಿ ಅವರು ಹೇಳಿದ್ರಲ್ವಾ, ಅದು ಸರಿಯಾದ ಉತ್ತರ. ಇನ್ನೊಂದ್ಸತಿ ಹೇಳಿ ಮಾತಾಜಿ. ದಕ್ಷಿಣೆ ವಿಷಯ ನನಗೆ ಸಿಗುವಂತವುಗಳು ಎಲ್ಲಿ ನಿಂತೋಗ್ಬಿಡುತ್ತೋ ಅಂತ ಎಲ್ಲಾ ವಿಷ್ಣು ಕೊಟ್ಬಿಟ್ರೆ, ಮತ್ತೆ ನನ್ನ ಶಿಷ್ಯ ಏನು ಇಲ್ಲದೆ ಇರೋ ತರ ಆಗ್ಬಿಟ್ರೆ, ಮತ್ತೆ ನನ್ ಗತಿ ಹೆಂಗೆ? ನನ್ನನ್ನು ಯಾರು ನೋಡ್ಕೋತಾರೆ? ನನ್ನ ಹೊಟ್ಟೆಪಾಡು, ನನ್ನ ಬದುಕು ಅನ್ನೋದು ಪ್ರಶ್ನೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ನೀವು ಯಾರಾದ್ರೂ ಓದ್ಕೋಬಹುದು ಭಾಗವತ ಭಾಗವನ್ನು ಹೇಳ್ತಾರೆ ಅವ್ರಿಗೆ. ಯಾಕಂದ್ರೆ ವಿಷ್ಣು ಪಕ್ಷಪಾತ ಮಾಡ್ತಾರೆ, ಯಾವಾಗ್ಲೂ ಅಸುರರಿಗೆ ಮೋಸ ಮಾಡ್ತಾರೆ. ಆದ್ರಿಂದ ಅವರು ಅಸುರ ಗುರುಗಳಾಗಿರ್ತಾರೆ. ನೋಡಿ ಹಿಂಗೆ ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಯಾರು ಹೇಳಿ? ನಿರ್ಮಲಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹಿರಿಯರು, ನಿರ್ಮಲಾ ಮಾತಾಜಿ ಹಿರಿಯರು. ಹರೇ ಕೃಷ್ಣ. ನೋಡಿ ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಸಂದರ್ಭದಲ್ಲಿ ಆಚಾರ್ಯರನ್ನ ನೋಡಿ, ಶಾಸ್ತ್ರಗಳ ವಿಧಿಗಳನ್ನ ತ್ಯಜಿಸಿರುವಂತ ಆಚಾರ್ಯರನ್ನ ನಾವು ತ್ಯಜಿಸಬಹುದು ಅಂತ ಹೇಳ್ತಾರೆ. ಇದನ್ನ ನಾವು ದೀಕ್ಷೆ ಕಾಲದಲ್ಲಿ ನಮ್ಗೆ ದೀಕ್ಷೆ ಮತ್ತು ಒಂದು ಪರೀಕ್ಷೆ ಕೊಡ್ತಾರೆ.
ಆ ಪ್ರಶ್ನೋತ್ತರ ಇರುತ್ತೆ. ಆ ಪ್ರಶ್ನೋತ್ತರದಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ, ನಿಮ್ಮ ಗುರುಗಳನ್ನ ತ್ಯಜಿಸಬಹುದಾ ಅಂತ ಪ್ರಶ್ನೆ ಇರುತ್ತೆ. ತ್ಯಜಿಸಬಹುದು ಆದ್ರೆ ಅಥವಾ ನಿಮ್ಮ ಉತ್ತರ ಏನಾದ್ರು ತ್ಯಜಿಸಬಹುದು ಅಂದ್ರೆ ಯಾವಾಗ ತ್ಯಜಿಸಬಹುದು ಅಂತ ಇರುತ್ತೆ. ಯಾರಾದ್ರೂ ಬರ್ದಿದ್ದೀರಾ? ಯಾರಾದ್ರೂ ಕ್ವಶನ್ ನೋಡ್ತೀವಿ? ಹಾ ಪ್ರಭುಜಿ ಯಾರು ಭಗವಂತನ ಸೇವೆಗೆ ಅಡ್ಡಿ ಮಾಡೋದಾದ್ರೆ ಅಂತ ಗುರುಗಳನ್ನ ತ್ಯಜಿಸ್ಬೋದು. ಮತ್ತೆ ಪ್ರಭುಜಿ ಕೃಷ್ಣ ಪ್ರಜ್ಞೆಯಲ್ಲಿ ಅಡ್ಡಿ ಮಾಡೋರ್ನ ಮಾಡಿ ಅವರು ಕೃಷ್ಣ ಬಗ್ಗೆ ಹೇಳ್ದಂಗೆ ಬೇರೆ ಹೇಳಿದ್ರೆ ಅವಾಗ ತ್ಯಜಿಸ್ಬೋದು ಪ್ರಭುಜಿ. 4 ನಿಯಮಗಳನ್ನ ವಿರುದ್ಧವಾಗಿ ಹೇಳಿದ್ರೆ ಅವಾಗ್ಲೂ ತ್ಯಜಿಸ್ಬೋದು. ಮತ್ತೆ ಬೇರೆ ಸ್ತ್ರೀ ಸಂಘ ಮಾಡಿದಾಗ ಅವಾಗ್ಲೂ ತ್ಯಜಿಸ್ಬೋದು ಅಂತ ಇದ್ರಲ್ಲಿ ಹೇಳ್ತಾ ಇದ್ರು ಪ್ರಭುಜಿ. ನೋಡಿ, ನಿಮ್ಗೆ ಈ ತರದ್ದು ಡಿಸೈಪಲ್ ಕೋರ್ಸ್ ಅದ್ರ ನೋಡಿ ಅಂಥದ್ರಲ್ಲಿ ನೋಡಿ ಇಂಥವುಗಳೆಲ್ಲ ಹೇಳ್ಕೊಟ್ಟಿರ್ತಾರೆ. ಚರ್ಚೆ ಇದು ಯಾಕಂದ್ರೆ ಬಹಳ ಮುಖ್ಯವಾದದ್ದು, ಬಹಳ ಗಂಭೀರವಾದದ್ದು. ಅವಾಗ್ಲೇ ತ್ರಿಭುಜ ಬರ್ದಿದ್ವಲ್ಲ ನೋಡಿ, 3 ಪರಮೋನ್ನತವಾದದ್ದು ಶಾಸ್ತ್ರ. ನೋಡಿ, ಸಾಧುಗಳು ಬೇಕಾದ್ರೆ ತಪ್ಪಾಗಿ ನಡ್ಕೊಂಡು ಇರುವಂತ ಉದಾಹರಣೆಗಳಿರ್ಬೋದು. ನೋಡಿ, ಗುರುಗಳು ಕೂಡ ಕೆಲವು ಸತಿ ಶಾಸ್ತ್ರಗಳ ವಿರುದ್ಧವಾಗಿ ಹೇಳಿಕೊಡೋ ಸಾಧ್ಯತೆ, ಸಂದರ್ಭಗಳು ಯಾರೋ ನೋಡಿ ಈ ತರದ್ದು ಭ್ರಷ್ಟ ಪತನ ಆಗಿರೋ ಗುರುಗಳು ಬೇಕಾದ್ರೆ ಹೇಳ್ಬಹುದು. ಸದ್ಗುರು ಒಳ್ಳೆಯವರು ಗುರು ಯಾರನ್ನ ಈಗ 11ನೇ ಸ್ಕಂದದಲ್ಲಿ ಒಂದು ಶ್ಲೋಕದಲ್ಲಿ ಈಗ ವಿಜೇತ ಮಾತಾಜಿ ಓದಿದ್ರಲ್ಲ, ಆ ತರ ಗೌರವಿಸೋದು ಅಂದ್ರೆ ಯಾರು ಶಾಸ್ತ್ರಗಳ ವಿಧಾನಕ್ಕೆ ಅಂಟ್ಕೊಂಡಿರ್ತಾರೋ, ಆ ಪ್ರಕಾರನೇ ನಡ್ಕೊಳ್ತಾರೋ ಅಂತ ಗುರುಗಳನ್ನ ನೋಡಿ ಕೃಷ್ಣನ ಪ್ರತಿನಿಧಿ, ಎಲ್ಲ ದೇವತೆಗಳ ಪ್ರತಿನಿಧಿ ಅಂತ ಅನ್ಕೋಬೇಕು. ಎಲ್ಲ ದೇವತೆಗಳ ಪ್ರತಿನಿಧಿ ಆಗಿರೋ ಗುರುಗಳನ್ನ ನೋಡಿ ನಾವು ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಮೊದಲು ಗುರುಗಳನ್ನ ನೆನ್ಸ್ಕೊತೀವಿ. ನಾವು ಬೇರೆ ಸನಾತನ ಹಿಂದೂ ಧರ್ಮದವ್ರ ತರ ನೋಡಿ ಬೇರೆ ದೇವತೆಗಳನ್ನ ಪೂಜೆ ಮಾಡೋದಿಲ್ಲ. ಯಾವುದೇ ಒಂದು ಶುಭ ಕಾರ್ಯ, ಶುಭ ಕೆಲಸ ಮಾಡ್ಬೇಕಂದ್ರೆ ಮೊದ್ಲು ಗುರುಗಳು ನೆನ್ಸ್ಕೊತಾರೆ. ನಮ್ ದೇವಸ್ಥಾನ ಹೋಮ ಮಾಡೋದಾದ್ರೂ ನೋಡಿ ಒಂದು ಪ್ರವಚನ ಕೊಡ್ಬೇಕಾದ್ರೂ ನೋಡಿ, ಏನೇ ಮಾಡ್ಬೇಕು ಅಂದ್ರೆ ಕೂಡ ಮೊದ್ಲು ಗುರುಗಳನ್ನ ನೆನ್ಸ್ಕೊಳ್ತಾರೆ. ನೋಡಿರ್ತೀರಿ ನೀವೆಲ್ಲರೂ ಅಲ್ವಾ? ಬೇರೆ ಧರ್ಮದಲ್ಲಿ ಏನ್ ಮಾಡ್ತಾರೆ, ನಮ್ಮ ಹಿಂದೂ ಧರ್ಮದಲ್ಲಿ ಕೆಲಸ ಮಾಡಕ್ ಮೊದ್ಲು ಯಾರನ್ನ ಪೂಜಿಸ್ತಾರೆ? ಪ್ರಥಮ ವಂದ್ಯ ಯಾರು? ವಿಘ್ನೇಶ್ವರ ಪ್ರಭು, ವಿಘ್ನ ವಿನಾಶಕ ಗಣಪತಿ. ಯಾಕೆ ನಮ್ಮಲ್ಲಿ ಗಣಪತಿಯನ್ನ ಮೊದ್ಲು ನೆನ್ಸ್ಕೊಳ್ಳೋದಿಲ್ಲ ಅಥವಾ ಪೂಜಿಸಲ್ಲ ಅಂತಂದ್ರೆ, ಆಕ್ಚುಲಿ ನಾವು ನೆನ್ಸ್ಕೋತೀವಿ, ಪೂಜಿಸ್ತೀವಿ ಯಾವ ಮುಖಾಂತರ ಅಂದ್ರೆ ಗುರುಗಳ ಮುಖಾಂತರ. ಗುರುಗಳ ಮುಖಾಂತರ ಗಣಪತಿ ಜೊತೆಗೆ ಎಲ್ಲ ದೇವತೆಗಳ ನೋಡಿ ಪೂಜೆ ಕೂಡ ಆಗ್ಬಿಡತ್ತೆ. ಒಬ್ಬ ಗುರು ನೋಡಿ, ಒಬ್ಬ ಶಾಸ್ತ್ರ ವಿಧಾನ ಪ್ರಕಾರ ಇರುವಂತ ಪ್ರತಿನಿಧಿಸುವಂತ ಒಬ್ಬ ಗುರುನ ಪೂಜೆ ಮಾಡಿದ್ರೆ ಅದು ಎಲ್ಲ ದೇವತೆಗಳನ್ನ ಪೂಜಿಸ್ದಂಗ ಹೋಗ್ಬಿಡತ್ತೆ, ಸಹಜವಾಗಿ ಆಗತ್ತೆ. ನೋಡಿ, ಈಗ ಸನಾತನ ಧರ್ಮದಲ್ಲಿ ಗಣಪತಿನ ಪೂಜಿಸಿದ್ರೆ ಲಕ್ಷ್ಮೀನ ಪೂಜಿಸ್ದಂಗ ಆಗತ್ತಾ? ಇಲ್ಲ ಪ್ರಭುಜಿ, ಅದೇ ಬೇರೆ ಬೇರೆ ಆಗುತ್ತೆ. ಇಲ್ಲ ಆಗತ್ತಾ? ನಾಗ ದೇವತೆಗಳನ್ನ ಪೂಜಿಸ್ದಂಗ ಆಗತ್ತಾ? ಪೂಜಿಸ್ದಂಗ ಆಗತ್ತಾ? ಚಂದ್ರನನ್ನು ಪೂಜಿಸ್ದಂಗ ಆಗತ್ತಾ? ಆಗೋದಿಲ್ಲ. ಒಬ್ಬೊಬ್ಬರನ್ನು ಪೂಜಿಸ್ಬೇಕು. ಅದೇ ಗುರುಗಳನ್ನು ಪೂಜಿಸ್ಬಿಟ್ರೆ ಇವರೆಲ್ಲರ ಪ್ರತಿನಿಧಿಗಳಾಗ್ಬಿಡ್ತಾರೆ, ಎಲ್ಲರನ್ನು ಪೂಜಿಸ್ದಂಗ ಆಗ್ಬಿಡುತ್ತೆ. ನೋಡಿ, ಅದು ಗುರು ಅಂದ್ರೆ ಹಂಗೆ. ಯಾಕೆ ಅವ್ರು ಗುರು ಆಗ್ತಾರೆ ಅಂದ್ರೆ ನೋಡಿ, ಅವರು ಶಾಸ್ತ್ರಗಳ ಓದಿರ್ತಾರೆ, ಶಾಸ್ತ್ರಗಳ ಪ್ರಕಾರ ನಡ್ಕೊಳ್ತಾ ಇರ್ತಾರೆ, ಶಾಸ್ತ್ರಗಳನ್ನ ಹೇಳ್ಕೊಡ್ತಿರ್ತಾರೆ ನೋಡಿ. ಹಂಗಾಗಿ ಶಾಸ್ತ್ರ ವಿಧಿಗಳು ಬಹಳ ಮುಖ್ಯ ಆಗತ್ತೆ. ಸಾಧುಗಳು ಅಂದ್ರೆ ನೋಡಿ ಹಂಗೆ ಇತಿಹಾಸದಲ್ಲಿ, ಪರಂಪರೆಯಲ್ಲಿ ಎಲ್ಲ ಭಕ್ತರನ್ನ ಸಾಧುಗಳು ಅಂತ ಹೇಳೋದು. ಇತಿಹಾಸ ಪರಂಪರೆಯಲ್ಲಿ ನೋಡಿ, ನೀವು ಭಾಗವತ ಪುರಾಣದಲ್ಲಿ ಯಾರ್ಯಾರನ್ನೆಲ್ಲ ನೋಡಿ ಓದಿರ್ತೀರೋ ಅವರೆಲ್ಲರೂ ಸಾಧುಗಳು ನೋಡಿ. ಸಾಧುಭೂಷಣ, ಅವ್ರಿಗೆ ಕೆಲವೊಂದು ಕ್ಯಾರೆಕ್ಟರ್ಸ್ ಇರ್ತವೆ. ಯಾರಾದ್ರೂ ಈ ಶ್ಲೋಕ ಹುಡುಕ್ತೀರಾ ಮತ್ತಾಜಿ? ಸಾಧವ ಸಾಧುಭೂಷಣ ನೋಡಿ. ಭಾಗವತದಲ್ಲೂ ಕೂಡ, ಭಗವದ್ಗೀತೆಯಲ್ಲೂ ಕೂಡ ಸಾಧುಗಳಿಗೆ ಕೆಲವೊಂದು ವಿಶೇಷ ಅವ್ರಿಗೆ ಲಕ್ಷಣಗಳಿರ್ತವೆ. ಅದು ಆ ಲಕ್ಷಣಗಳು ಏನು ಅಂದ್ರೆ ವಿಶೇಷವಾಗಿ ಶಾಸ್ತ್ರಗಳ ಪ್ರಕಾರ ನಡ್ಕೊಳ್ಳೋದು, ಧರ್ಮಕ್ಕ ವಿರುದ್ಧವಾಗಿ ನಡ್ಕೊಳ್ಳಲ್ಲ ನೋಡಿ. ಅವರನ್ನ ಸಾಧುಗಳು ಅಂತ ಹೇಳೋದು ನೋಡಿ. ಈಗ ನಾವು ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಶಾಸ್ತ್ರಗಳನ್ನ ಸರಿಯಾಗಿ ಅರ್ಥ ಗ್ರಹಿಕೆ ಮಾಡ್ಕೊಳಕ್ ಆಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಒಂದು ಸಣ್ಣ ಪರಿವರ್ತನೆ ಸಾಂದರ್ಭಿಕವಾಗಿ ಕೆಲವು ಮಾಡ್ಕೊಳ್ಳುವಂಥವು ಉದಾಹರಣೆಗಳು ಕೂಡ ಇರ್ತವೆ. ಅದು ಮೂಲ ತತ್ವವನ್ನ ಬಿಡಬಾರ್ದು. ಉದಾಹರಣೆಗೆ
ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಂತ ಹೇಳ್ತಾರೆ. ಪ್ರಿಯಾಂಬಲ್ಗೆ ನಾವು ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಪ್ರಿಯಾಂಬಲ್ ಇರುತ್ತೆ, ಗೊತ್ತಾ? ಅದಕ್ಕೆ ಏನಂತಾರೆ? ಫ್ರೆಟರ್ನಿಟಿ ನೋಡಿ, ಸಾವರ್ನಿಟಿ, ಸಂವಿಧಾನ ಪೀಠಿಕೆ ಪ್ರಭುಜಿ. ಏನಂತಾರೆ? ಸಂವಿಧಾನ ಪೀಠಿಕೆ. ಪೀಠಿಕೆ ಯಾರಾದ್ರೂ ಇದೆಯಾ? ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭು, ಆ ಶ್ಲೋಕ ಬಂದ್ಬಿಟ್ಟು ಹಾ ಹೇಳಿ ಮತ್ತೆ. ಶ್ರೀಮದ್ ಭಾಗವತದ್ದು 3ನೇ ಸ್ಕಂದ 25ನೇ ಅಧ್ಯಾಯ 21ನೇ ಶ್ಲೋಕ. ಹಾ ಹೇಳ್ತೀರಾ ಮತ್ತೆ? ತಿತಿಕ್ಷವ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅಜತ ಸತ್ರವಃ ಸನತಃ ಸಾಧವ ಸಾಧುಭೂಷಣಃ. ವೆರಿ ಗುಡ್ ಮಾತಾಜಿ. ಓದ್ತೀರಾ? ಅನುವಾದ ಓದ್ತೀರಾ ಮಾತಾಜಿ? ಮಾತಾಜಿ ಪ್ರಭುಜಿ ಇಂಗ್ಲಿಷ್ ಅಲ್ಲಿ ಇದೆ ಪ್ರಭುಜಿ. ಯಾರಾದ್ರೂ ಕನ್ನಡದಲ್ಲಿ ಓದ್ತೀರಾ? ಇಂಗ್ಲಿಷ್ ಅಲ್ಲಿ ಹೇಳಿ ಮಾತಾಜಿ. ಕನ್ನಡದಲ್ಲಿ 3ನೇ ಅಧ್ಯಾಯದ ಎಷ್ಟನೇ ಶ್ಲೋಕ ಮಾತಾಜಿ? 25ನೇ ಅಧ್ಯಾಯ 21ನೇ ಶ್ಲೋಕ. ನಾನು ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಅವ್ರು ಓದ್ತಾರ ಆಮೇಲೆ. The symptoms of a sadhu are that he is tolerant, merciful, and friendly to all living entities. He has no enemies. He is peaceful. He abides by the scriptures, and all his characteristics are sublime. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಹಿಂಗೆ ಸಹಾಯ ಮಾಡಿದ್ರೆ ನೋಡಿ ಪ್ರವಚನದಲ್ಲಿ ಬಹಳ ಅನುಕೂಲ ಆಗುತ್ತೆ, ನಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಹಂಗೆ ಕನ್ನಡದಲ್ಲಿ ಯಾರಾದ್ರೂ ಓದ್ತೀರಾ ಮಾತಾಜಿ? ನೋಡಿ, ಹಿಂಗೆ ಸಾಧುಗಳು ಇವರು ಅಂತ ಹೇಳ್ಬೇಕು ಅಂದ್ರೆ ಕೆಲವೊಂದು ಗುಣಲಕ್ಷಣಗಳು ಅವರಲ್ಲಿ ಮೂಲಭೂತವಾಗಿರ್ತವೆ. ನೋಡಿ, ಇಲ್ಲೂ ಕೂಡ ಪ್ರಿಯಾಂಬಲ್ ಭಾರತ ಸಂವಿಧಾನ ಪೀಠಿಕೆ ಅನ್ನುವಂಥದ್ರಲ್ಲಿ ನೋಡಿ, ಈ ಸಂವಿಧಾನದ ಮೂಲ ತತ್ವವನ್ನ ಯಾವುದೇ ಸರ್ಕಾರ, ಯಾವುದೇ ನೋಡಿ ಪ್ರಧಾನಿಗಳಾದ್ರೂ ಕೂಡ ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸೋಕ್ ಆಗೋದೇ ಇಲ್ಲ. ಅವರು ಇನ್ನೊಬ್ಬ ಬರ್ಲಿ ಮತ್ತೊಬ್ಬ. ಅದೇನಂದ್ರೆ ನೋಡಿ, ಇಲ್ಲಿರುವಂತ ತತ್ವ, ಭಾರತ ಜನತೆಯ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ. ನೋಡಿ, ಸಮಾಜವಾದಿ ಸಂವಿಧಾನದ ಮೂಲ ತತ್ವ. ನೋಡಿ, ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಳೋದು. ಈಗ ಉದಾಹರಣೆಗೆ ಇವತ್ತು ರಾಜಕೀಯದಲ್ಲಿ ಏನಾಗ್ತಾ ಇದೆ, ವಿದೇಶ ರಾಜಕೀಯದಲ್ಲಿ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಅಂದ್ರೆ ಯಾರಿಗಾದ್ರೂ ಗೊತ್ತಾ? ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಏನೋ ಒಂದು ವಿದ್ಯಮಾನ ಆಗ್ತಾ ಇದೆ, ವಿಶೇಷವಾಗಿ ಏನೋ ಒಂದು ನಡೀತಾ ಇದೆ. ಏನದು? ಅಮೆರಿಕ ಭಾರತ ಇದೆ. ಅಮೆರಿಕ ಭಾರತ ಮಧ್ಯದಲ್ಲಿ ಏನೋ ಒಂದು ಆಗ್ತಾ ಇದೆ. ನೀವು ಯಾರು ಏನೋ ಪ್ರಭು? ಏನ್ ವಿಷಯ ಅಂದ್ರೆ 50% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಮೆರಿಕದವರು. ಅಮೆರಿಕ ಸರ್ಕಾರ ನಮ್ಮ ಭಾರತದಿಂದ ಹೋಗುವಂತ ಏನೇ ಅಲ್ಲಿಗೆ ನಾವೇನಾದ್ರೂ ರಫ್ತು ಮಾಡಿದ್ರೆ, ಇಲ್ಲಿ ಉತ್ಪಾದನೆ ಮಾಡಿ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದ್ರ ಮೇಲೆ ಈಗ 100 ರೂಪಾಯಿ ಇದ್ರೆ 150 ರೂಪಾಯಿ ಬೆಲೆ. ಅದಕ್ಕೆ 1 ಲಕ್ಷ ರೂಪಾಯಿ ಇದ್ರೆ 1.5 ಲಕ್ಷ ರೂಪಾಯಿ ಕೊಟ್ಟು ತಗೋಬೇಕು ಅಮೆರಿಕದವರು. ಅವಾಗ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ಸ್ ನ ಅವ್ರು ತಗೊಳಲ್ಲ, ಅವರು ಜಾಸ್ತಿ ರೇಟ್ ಆಗ್ಬಿಡುತ್ತೆ. ನೋಡಿ, ಆ ತರದೆಲ್ಲ ತಂತ್ರಗಳು ಏನೇನೋ ಮಾಡ್ತಿದ್ದಾರೆ. ನೋಡಿ, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹೇಳದ್ ಮಾತು ನಾವು ಕೇಳ್ತಾ ಇಲ್ಲ ಅಂತ. ನೋಡಿ, ನಾವು ರಷ್ಯಾದಿಂದ ನಮ್ಮ ನೋಡಿ ಪೆಟ್ರೋಲ್ ತಗೋಬೇಡಿ ಅಂತ ಅಮೆರಿಕದವ್ರು ನಮ್ಗೆ ಹೇಳ್ತಿದ್ದಾರೆ. ಹಂಗೇನಾದ್ರು ಅವ್ರ ಹತ್ರ ತಗೊಳ್ಳದೇ ಇದ್ರೆ ನಮ್ಮ ಪೆಟ್ರೋಲ್ ರೇಟ್ ಎಲ್ಲ ಏರ್ಬಿಡುತ್ತೆ. ನೋಡಿ, ಇವತ್ತು 100 ರೂಪಾಯಿ ಅಂತ ಇದ್ರೆ ಅದೊಂದು 1000 ರೂಪಾಯಿ ಆಗ್ಬಿಡುತ್ತೆ ಪೆಟ್ರೋಲ್ ಬೆಲೆ. ನಮ್ಮ ಮಾರ್ಕೆಟ್ ಎಲ್ಲ ಸಾರ್ವಭೌಮತ್ವ ಇದೆಲ್ಲ ಕುಸಿದೋಗ್ಬಿಡುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದ್ರೆ ನಾವು ರಷ್ಯಾದಿಂದ ಪೆಟ್ರೋಲ್ ತಗೊಳ್ಳೇಬೇಕು. ಅಮೆರಿಕದವ್ರು ಹೇಳ್ದಂಗೆ ಕೇಳಿದ್ರೆ ನಮ್ ನಡೆಯೋದಿಲ್ಲ. ನೋಡಿ, ಅದನ್ನ ಸಾರ್ವಭೌಮತ್ವ ಅಂತ ಹೇಳೋದು. ನಮ್ಮ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸ್ಬೇಕು. ನೋಡಿ, ಈ ಯಾವುದೇ ಸರ್ಕಾರ ಬಂದ್ರೆ ಅದನ್ನ ರಕ್ಷಿಸ್ಬೇಕು. ನೋಡಿ, ಸಮಾಜವಾದಿ ತತ್ವವನ್ನ ಬದಲಾಯಿಸಕ್ ಆಗಲ್ಲ, ಯಾವುದೇ ಸರ್ಕಾರ ಬರ್ಲಿ. ಇವತ್ತು ಈ ಸರ್ಕಾರ ಇದೆ, ಮುಂದಿನ ಇನ್ನೊಂದು ಯಾವ್ದೋ ಸರ್ಕಾರ ಬರುತ್ತೆ, ಮುಂದೆ ಇನ್ನೊಂದೇನೋ ಸರ್ಕಾರ ಬರುತ್ತೆ. ಅದನ್ನೇನಾದ್ರೂ ಸರ್ಕಾರ ಈ ತತ್ವಗಳು ನೋಡಿ, ಧರ್ಮ ನಿರಪೇಕ್ಷ. ನೋಡಿ, ಭಾರತದಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ಇದೆ. ಇಲ್ಲ ನಾವು ಇವತ್ತಿಂದ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಏನಾದ್ರು ಎಲ್ಲಾ ಧರ್ಮಗಳು, ಯಾವ ಧರ್ಮಗಳನ್ನು ಆಚರಣೆ ಮಾಡಂಗಿಲ್ಲ ನಾವು ಅಂತ ಹೇಳಿದ್ರೆ ನ್ಯಾಯಾಂಗ ಆ ಸರ್ಕಾರವನ್ನ ವಜಾ ಮಾಡ್ಬೋದು. ಹಿಂಗೆಲ್ಲ ಮಾಡಂಗಿಲ್ಲ, ಮಾಡಕ್ ಆಗಲ್ಲ. ಅದು ಧರ್ಮ ನಿರಪೇಕ್ಷ. ಮತ್ತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಇದು ಮೂಲ ತತ್ವ. ಇದೆಲ್ಲ ಬೇಸಿಕ್ ಫಂಡಮೆಂಟಲ್ಸ್
ಆ ಕಾನ್ಸ್ಟಿಟ್ಯೂಷನ್ ನೋಡ, ಸಂವಿಧಾನವನ್ನ ಮೂಲ ತತ್ವವನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ಅದೇ ತರನೇ ಶಾಸ್ತ್ರದಲ್ಲೂ ಕೂಡ ನೋಡಿ, ಶಾಸ್ತ್ರ 4 ಕಂಬಗಳ ಆಧಾರ ನಿಂತಿದೆ ಧರ್ಮ ಅಲ್ವಾ. ಅವುಗಳನ್ನ, ಅದನ್ನೇ 4 ನಿಯಮಗಳನ್ನ ಆ ಗುರುಗಳು ಮುರಿದ್ರೆ, ಆ 4 ನಿಯಮಗಳ ವಿರುದ್ಧವಾಗಿ ಏನಾದ್ರೂ ಪ್ರಚಾರ ಮಾಡಿದ್ರೆ ಆ ಧರ್ಮ ಅಲುಗಾಡುತ್ತೆ, ಧರ್ಮವಾಗಿ ಉಳಿಯೋದಿಲ್ಲ. ಹಂಗಾಗಿ ನಿಮ್ಗೆ ಇಸ್ಕಾನ್ ಡಿಸೈಪಲ್ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿರೋದು, ಯಾರಾದ್ರೂ ಅದನ್ನ ಮುರಿದ್ರೆ ಅಥವಾ ನಿಮಗೆ ಬೇಕಾದ್ರೆ ಮುರೀರಿ, ನೀವು 4 ನಿಯಮಗಳಲ್ಲಿ 1 ಮುರೀರಿ, 2 ಮುರೀರಿ, 3 ಮುರೀರಿ, 4 ಬೇಕಾದ್ರೆ ಮುರೀರಿ ಅಂತ ಹೇಳಿದ್ರೆ ಆ ಗುರುಗಳನ್ನು ತಿರಸ್ಕಾರ ಮಾಡೋದು. ನೋಡಿ, 1 ಮುರೀರಿ ಅಂದ್ರೇನು ಕೂಡ ತಿರಸ್ಕಾರ ಮಾಡೋದು. ಯಾಕೆಂದ್ರೆ ಮೂಲ ತತ್ವ ಅದು, ಪಿಲ್ಲರ್ ಅದು ನೋಡಿ, ಫೌಂಡೇಶನ್ ಅದು ನೋಡಿ, ಸ್ತಂಭ ಅದು ಹೋಯ್ತು ಅಂದ್ರೆ ಎಲ್ಲ ಹೋಯ್ತು ನೋಡಿ. ಹಂಗೆ ಈ ಸಂವಿಧಾನದಲ್ಲೂ ಕೂಡ ನೋಡಿ, ಇಲ್ಲಿ ಹೇಳ್ತಿರೋಂಗೆ ನೋಡಿ, ಇದೆಲ್ಲ ಭಾತೃತ್ವ ಭಾವನೆ ನೋಡಿ, ಇದೆಲ್ಲ ಏನ್ ಹೇಳ್ತಿದ್ರಲ್ಲ, ಇದು ಸಂವಿಧಾನದ ಪೀಠಿಕೆ. ಅದೇ ತರ ನಮ್ಮ ಶಾಸ್ತ್ರದಲ್ಲೂ 4 ನಿಯಮಗಳನ್ನ ನಾವೇನ್ ಅನುಸರಿಸ್ತೀವಲ್ವಾ, ಅದು ಅದೇ ತರನೇ ನೋಡಿ. ಹಂಗಾಗಿ ನೋಡಿ, ಸಂವಿಧಾನ ಮುಖ್ಯ. ನಮ್ಗೆ ದೇಶಕ್ಕೆ ಸಂವಿಧಾನ ಹೆಂಗೋ ಅದೇ ತರ ಶಾಸ್ತ್ರಗಳು ಮುಖ್ಯ ಆಗುತ್ತೆ ಧರ್ಮದಲ್ಲಿ. ನೋಡಿ, ದೇಶ ನಡೆಸೋದಕ್ಕೆ ಸಂವಿಧಾನ ಬೇಕು ನೋಡಿ, ಧರ್ಮ ನೋಡಿ ಬಾಳು ಬದುಕಕ್ಕೆ ಶಾಸ್ತ್ರಗಳು ಬೇಕು. ಇಲ್ಲದೆ ಇದ್ರೆ ನಮಗೇನೇನೋ ಕಲ್ಪನೆ ಮಾಡ್ಕೊಂಡು ನಾವು ಆ ಪ್ರಕಾರ ನಡ್ಕೋತೀವಿ ಅಂತ ಹೋದ್ರೆ ನೋಡಿ, ಅದರಿಂದ ಹಾಳೆ. ನೋಡಿ, ಈ ಶಾಸ್ತ್ರಗಳು ಅವತ್ತಿಂದ ಇದಾವೆ ನೋಡಿ. ಯಾವತ್ತಿಂದ? ಸೃಷ್ಟಿಯ ಪ್ರಾರಂಭದಿಂದ. ಯಾರು ಯಾರಿಗೆ ಕೊಟ್ರು ಶಾಸ್ತ್ರಗಳನ್ನ? ಪ್ರಾರಂಭದಲ್ಲಿ ನೋಡಿ, ಭಗವಂತ ವೇದಗಳನ್ನ ಬ್ರಹ್ಮನಲ್ಲಿ ಹೇಳಿದ್ದು. ಇದು ಭಾಗವತದ 1ನೇ ಶ್ಲೋಕ ನೋಡಿ. ಆತನಿಗೆ ಯಾಕೆ ಕೊಟ್ರು? ಬ್ರಹ್ಮನನ್ನ ತನ್ನ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊತಾರೆ ನೋಡಿ. ಬ್ರಹ್ಮನಿಗೆ ಆ ಅಧಿಕಾರವನ್ನ ಕೊಡ್ತಾರೆ ನೋಡಿ. ಅವ್ರಿಗೆ ಶಾಸ್ತ್ರಗಳು ಕೊಡೋದೇ ಮೊದಲನೇ ಕೆಲಸ. ಆ ಶಾಸ್ತ್ರಗಳ ಯಾವಾಗ ಹೋಗ್ಬಿಡುತ್ತೋ ಬ್ರಹ್ಮನಿಂದ, ಕೆಲವು ರಾಕ್ಷಸರು ಅವಾಗವಾಗ ಬಂದು ಅಪಹರಣೆ ಮಾಡ್ತಿರ್ತಾರೆ ವೇದಗಳನ್ನು. ಇದು ನಮ್ಮ ಪುರಾಣಗಳಲ್ಲಿದ್ದಾವೆ. ಯಾವ ಬಂದು 4 ವೇದಗಳನ್ನ ಅಪಹರಣ ಮಾಡ್ತಾರೆ? ಮಧುಕೈಟಭರು ಪ್ರಭುಜಿ. ಮಧುಕೈಟಭರು. ಆಮೇಲೆ ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ತರ ಇದಾವೆ ನೋಡಿ ಅಲ್ವಾ. ನೋಡಿ, ಹಯಗ್ರೀವ ಒಬ್ಬ ರಾಕ್ಷಸ ಕೂಡ ಇರ್ತಾನೆ ನೋಡಿ. ಆ ತರದ್ದು ಒಬ್ಬ ರಾಕ್ಷಸ ಇರ್ತಾನೆ ನೋಡಿ. ಭಗವಂತ ಹಯಗ್ರೀವನ ಅವತಾರ ತಾಳಿ ಇನ್ನೊಬ್ಬ ರಾಕ್ಷಸ ಹಯಗ್ರೀವನನ್ನ ನೋಡಿ ಕೊಲ್ಲುವಂಥದ್ದು. ರಾಕ್ಷಸ ಹಯಗ್ರೀವನನ್ನ ಭಗವಂತ ಹಯಗ್ರೀವ ಬಂದು ಕೊಲ್ಲೋದು ನೋಡಿ. ಅಲ್ಲೂ ಕೂಡ ಮಧುಕೈಟಭರು ಮಾಡಿರ್ತಾರೆ ನೋಡಿ. ಮತ್ಸ್ಯ ಅವತಾರದಲ್ಲೂ ಕೂಡ ನೋಡಿ ಅದೇ ತರನೇ ಬರುತ್ತೆ ನೋಡಿ. ಅದ್ರಲ್ಲೂ ಕೂಡ ರಕ್ಷಣೆ ಮಾಡುವಂಥದ್ದು ಒಂದು ಬರುತ್ತೆ. ಈ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಅವತಾರ ತಾಳ್ದ ಅಂತ ಕೂಡ ಹೇಳುವಂಥದ್ದು ನೋಡಿ. ಹಂಗೆ ಏನು ವಿಚಾರ ಅಂದ್ರೆ, ಈಗ ಬ್ರಹ್ಮನ ಹತ್ರ ಹೆಂಗೆ ಬಂದು ಕದಿಯಕ್ಕಾಗತ್ತೆ ಶಾಸ್ತ್ರಗಳನ್ನ? ಯಾರಾದ್ರೂ ಹೇಳ್ತೀರಾ? ಹಿಂಗೆ ಬ್ರಹ್ಮನ ಹತ್ರ ಬಂದು ಎತ್ಕೊಂಡು ಹೋಗುವಂಥದ್ದು. ಈಗ ನಿದ್ದೆ ಮಾಡ್ತಾ ಇರ್ತಾರೆ ಅವರು, ಒಂದು ದಿನ ರಾತ್ರಿಯಲ್ಲಿ ಅವಾಗ ಕಟ್ಕೊಂಡು ಹೋಗ್ತಾರ. ಹೆಂಗ್ ಬಂದು ಕತ್ಕೊಂಡು ಹೋಗ್ತಾರೆ? ಅವ್ರ ಕಿವಿ ಗೊಗ್ಗೆಯಾಗಿ ಏನೋ ಬಂದು ನೋಡಿ, ನಾವ್ ಇದೆಲ್ಲ ಹಿಂದೆ ಚರ್ಚೆ ಮಾಡಿದೀವಿ, ಅದಕ್ಕೆ ಹೇಳಿದ್ದೆ ಇದನ್ನು ನೋಡಿ. ಆಗಿನ ಕಾಲದಲ್ಲಿ ನೋಡಿ, ಇಲ್ಲಿ ಚಿತ್ರಗಳಲ್ಲಿ ನೋಡಿ, ಮನುಷ್ಯ ತರ ನೋಡಿ ಇಲ್ಲಿ ಚಿತ್ರದಲ್ಲಿ ನಿಮಗೆ ಬ್ರಹ್ಮನ್ಗೆ ಯಾರೋ ಏನೋ ಕೊಡ್ತಾ ಇದ್ದಾರೆ. ಯಾರು ಏನ್ ಕೊಡ್ತಿದ್ದಾರೆ? ಹಯಗ್ರೀವ ಕೊಡ್ತಿದ್ದಾರೆ, ವೇದಶಾಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಅವಾಗ ಈ ತರ ಬುಕ್ ಅಲ್ಲಿ ಇತ್ತ? ಸ್ಮೃತಿಯಲ್ಲಿ ಇದ್ದಿದ್ದು. ಸ್ಮೃತಿಯಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಹಿಂದೆ ಮಾಡಿದ್ವಿ. ಮರ್ತೋಗ್ಬಾರ್ದು, ಚರ್ಚೆ ಮಾಡಿದ್ದು ಮರ್ತೋಗಕ್ಕಲ್ಲ. ನೋಡಿ, ಬುಕ್ ಕೊಡ್ತಾ ಇದ್ದಾನೆ. ಈ ವೇದಗಳ ಗ್ರಂಥ ರೂಪಕ್ಕೆ ಬಂದದ್ದು ಯಾವಾಗ? ಯಾರು ಎಷ್ಟು ವರ್ಷಗಳ ಹಿಂದೆ? 5000 ವರ್ಷಗಳ ಹಿಂದೆ. ಇದು ನಡೆದದ್ದು ಯಾವಾಗ? ಯಾವಾಗೋ ಸೃಷ್ಟಿ ಪ್ರಾರಂಭದಲ್ಲಿ
ಪೂರ್ವದಲ್ಲಿ. ಸತ್ಯಯುಗದಲ್ಲಿ ಯಾವಾಗ್ಲೂ ನಡೆದಿರೋದು. ನೋಡಿ, ಈ ವೇದಗಳಂದ್ರೆ ಅವಾಗ ಪುಸ್ತಕದ ರೂಪದಲ್ಲೇ ಇರ್ಲಿಲ್ಲ. ಆ ಮಧುಕೈಟಭ ರಾಕ್ಷಸರು ಇವರೆಲ್ಲ ಬಂದು ಏನ್ ಮಾಡ್ತಾರೆ ಅಂದ್ರೆ ಆ ಶ್ಲೋಕದ ಅರ್ಥವನ್ನ ತಿರ್ಚಿರ್ತಾರೆ. ನೋಡಿ, ಶ್ಲೋಕಗಳನ್ನ ತಪ್ಪಾಗಿ ಮಾಡ್ಬಿಟ್ಟಿರ್ತಾರೆ. ಅದನ್ನ ಆ ಅರ್ಥ ಬರ್ದೇ ಇರೋ ತರ ಮಾಡ್ಬಿಟ್ಟಿರ್ತಾರೆ. ನೋಡಿ, ಬೇರೆ ಬೇರೆ ಅಪಾರ್ಥಗಳೆಲ್ಲ ಮಾಡ್ಬಿಟ್ಟಿರ್ತಾರೆ. ಸರಿಯಾಗಿ ನೋಡಿ ಈ ತರದ್ದು ಅದು ಇವತ್ತು ಕೂಡ ಆಗ್ತಾ ಇದೆ. ನೋಡಿ, ಕೆಲವೆಲ್ಲ ರಾಕ್ಷಸರು ಏನ್ ಮಾಡ್ತಿದ್ದಾರೆ ಅಂದ್ರೆ ನೋಡಿ ಆಚಾರ್ಯರುಗಳಾಗಿ ಹುಟ್ಟಿ ರಾಕ್ಷಸರು. ನೋಡಿ, ಈ ತರ ರಾಕ್ಷಸರು ನೋಡಿ ಮಧುಕೈಟಭ, ನೋಡಿ ಈ ತರದ್ದು ಬೇರೆ ಬೇರೆ ನೋಡಿ ರಾಕ್ಷಸರು ನೋಡಿ ಇದೆಯಲ್ಲ. ಮಧುಕೈಟಭ stole the Vedas and Hayagriva avatar had to retrieve them. However, Markandeya telling us the lords from a kalpa older than ರಥಾಂತರ ಕಲ್ಪ. ನೋಡಿ ಈ ತರದ್ದೆಲ್ಲ ಇದೆ. ಯಾವುದೋ ಕಲ್ಪದಲ್ಲಿ ಯಾವಾಗೋ ಆಗಿದ್ದು ನೋಡಿ ಈ ತರದ್ದು ಆಗತ್ತೆ. ನೋಡಿ ಅದೇ ತರನೇ ಸ್ಟೀಲಿಂಗ್ ಆಫ್ ವೇದಾಸ್, ದ ರಿಟ್ರೈವಲ್ by Vishnu is also repeated in the story of Matsya Avatara, where it was Hiranyaksha who stole the Vedas. ನೋಡಿ, ಮತ್ಸ್ಯಾವತಾರ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮತ್ಸ್ಯಾವತಾರದಲ್ಲೂ ಕೂಡ ಆ ತರದ್ ಒಂದು ಲೀಲೆ ಆಯ್ತು ಅನ್ನುವಂಥದ್ದು. ಇದರಲ್ಲಿ ಜಾಸ್ತಿ ಕನ್ಫ್ಯೂಷನ್ ಬೇಡ. ಅಂದ್ರೆ ಹಿಂದೆ ಏನ್ ಅರ್ಥ ಅಂದ್ರೆ ಅವಾಗ ಈ ತರದ್ದು ಆಗುತ್ತೆ. ಏನಾಗುತ್ತೆ, ವೇದಗಳ ಶಾಸ್ತ್ರಗಳ ಮೂಲ ಅರ್ಥ ಏನಿದೆಯೋ ಅದನ್ನ ತಪ್ಪಾಗಿ ಅರ್ಥೈಸೋದು. ನೋಡಿ ಅದರ ಮೂಲ ತತ್ವ ಏನಿದೆ, ಈಗ ನಾವು ಸಂವಿಧಾನದ ಪೀಠಿಕೆ ಅಂತ ಓದಿದ್ವಲ್ವಾ, ನೋಡಿ ಅದೇ ತರ ಶಾಸ್ತ್ರಗಳು ಕೂಡ ನೋಡಿ ಆ ತರದಿದೆ. ಮೂಲ ತತ್ವ ಅನ್ನುವಂಥದ್ದಿದೆ. ಅದನ್ನ ತಿರ್ಚ್ಬಿಡೋದು, ಬೇರೆ ತರ ಮಾಡ್ಬಿಡೋದು. ನೋಡಿ, ಇದು ಇವತ್ತಿನ ನೋಡಿ ಕಾಲದಲ್ಲೂ ಕೂಡ ಶಾಸ್ತ್ರಗಳನ್ನ ತಪ್ಪಾಗಿ ಅರ್ಥೈಸಿ ಹೇಳೋದು. ಅದಕ್ಕೆ ಪ್ರಭುಪಾದರು ಭಗವದ್ಗೀತೆಗೆ ಯಥಾರೂಪ ಅಂತ ಇಟ್ಟಿದ್ದಾರೆ. ಇನ್ನು ಬೇರೆಯವರು ಬೇರೆ ತರ ಮಾಡ್ಕೊಂಡಿದ್ದಾರೆ. ನೀವು ಅಲ್ಲೇ ನೋಡ್ಬೋದು, ಬೇರೆ ಬೇರೆ ಅರ್ಥ ಬರೋ ತರ ಭಗವದ್ಗೀತೆಯನ್ನ ತಿರ್ಚಿರುವಂತವುಗಳು ಉದಾಹರಣೆಗಳು ಬಹಳ ಇದಾವೆ. ಅದನ್ನ ಓದಿದ್ರೆ ನೀವು ನಾಸ್ತಿಕರಾಗ್ಬಿಡ್ತೀರಿ, ಕೃಷ್ಣನೇ ದೇವ್ರಲ್ಲ ಅಂತ ಹೇಳ್ಬಿಡ್ತೀರಿ. ನೋಡಿ, ಭಗವದ್ಗೀತೆ ಓದಿದ್ರೆ ಕೃಷ್ಣ ದೇವ್ರಲ್ಲ ಅಂತ ಅರ್ಥ ಬರೋ ತರ ಭಗವದ್ಗೀತೆಗಳಿದಾವೆ. ನೋಡಿ, ಅವ್ರ ಸಿದ್ಧಾಂತಗಳು ಹಂಗಿದಾವೆ. ನಾನೇ ದೇವ್ರು ಅಂತ ಇದಾವೆ. ನಾನು ದೇವ್ರು, ನೀವು ದೇವ್ರು, ನಾವೆಲ್ಲರೂ ದೇವ್ರು ಅನ್ನೋ ತರ ಸಿದ್ಧಾಂತಗಳಿದಾವೆ. ಇದು ಅಸುರಿ ತತ್ವಗಳು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಶಾಸ್ತ್ರ ವಿಧಿಗೆ ವಿರುದ್ಧವಾಗಿರೋದು. ಶಾಸ್ತ್ರಗಳನ್ನ ಏನ್ ಹೇಳ್ಬೇಕು, ಯಾರು ಪರಮ ಅಂತ ಹೇಳ್ಬೇಕು? ವಿಷ್ಣು, ಕೃಷ್ಣನೇ ದೇವೋತ್ತಮ ಕೃಷ್ಣ ಅಂತ ಹೇಳ್ಬೇಕು. ಆ ಆಚಾರ್ಯರು ಗುರುಗಳು ಕೂಡ ಆತರ ಹೇಳ್ಕೊಡ್ಬೇಕು. ನೋಡಿ, ಸಾಧುಗಳು ಕೂಡ ಅದೇ ತರ ನೋಡಿ ಅದನ್ನೇ ಪರಮೋನ್ನತ ಅಂತ ಕೇಳಿ ತಿಳಿದು ನಡ್ಕೊಳ್ಬೇಕು ಸಾಧುಗಳು ಕೂಡ. ನೋಡಿ, ಇದಕ್ಕೆಲ್ಲ ಕೇಂದ್ರ ಏನಾಗತ್ತೆ, ಶಾಸ್ತ್ರ ಆಗತ್ತೆ. ಈಗ ಆ ಶಾಸ್ತ್ರನೇ ತಿರ್ಚ್ಬಿಡೋದು, ಶಾಸ್ತ್ರದ ಪದದ ಅರ್ಥವನ್ನು ಬೇರೆ ತರ ಹೇಳೋದು. ಅವರು ಪಾಂಡವರ 5 ಇಂದ್ರಿಯಗಳು ಮತ್ತೆ ಅದ್ವೈತವಾದಿಗಳೆಲ್ಲ ಬೇರೆ ತರನೇ ಮಂಡಿಸ್ತಾರೆ. ಅಲ್ಲಿ ಒಂದು ಪದ ಕೂಡ ಕೃಷ್ಣ ಅನ್ನೋದೇ ಇರೋದಿಲ್ಲ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಆ ತತ್ವವನ್ನ ಸಾಧ್ಯವಾದಷ್ಟು ಅವರು ಈಗ ಅಡಿತಾರೆ, ಅದನ್ನ ಇಲ್ಲಿ ಮರೆಮಾಚ್ತಾರೆ. ನೋಡಿ, ಕೃಷ್ಣನು ಕೂಡ ಮಾಯೆಯ ಅಧೀನ ಅಂತ ಹೇಳ್ತಾರೆ. ಮಾಯವಾದ ತತ್ವ. ನೋಡಿ, ಮಾಯವಾದ ತತ್ವ ಅಂದ್ರೆ ಹಂಗೆ. ನೋಡಿ, ಈ ತರ ಹೇಳಕ್ ಹೋಗ್ತಾರೆ. ನೋಡಿ, ಇದು ಬಹಳ ಡೇಂಜರ್. ನೋಡಿ, ಇದು ಬಹಳ ಇದು ಬಗ್ಗೆ ಎಚ್ಚರಿಕೆ ಇರಬೇಕು. ತತ್ವ ಯಾವುದು ಏನು ಅನ್ನೋದು ಗೊತ್ತಿರ್ಬೇಕು. ನೋಡಿ, ನೀನೇ ದೇವ್ರು, ನಾನೇ ದೇವ್ರು, ನಾನು ದೇವ್ರು, ನೀನು ದೇವ್ರು, ನಾವೆಲ್ಲರೂ ದೇವ್ರು ಅಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಭಕ್ತಿ ಮಾಡೋಕ್ಕೆ ಅಸಾಧ್ಯ ಆಗತ್ತೆ. ಯಾಕೆ ಹೇಳಿ? ನಾನು ದೇವ್ರು, ನೀವು ದೇವ್ರು. ಮತ್ತೆ ಯಾರಿಗೆ ಪೂಜಿಸ್ಬೇಕು, ವಂದಿಸ್ಬೇಕು, ಸೇವೆ ಮಾಡ್ಬೇಕು? ಯಾರು ಏನು ಮಾಡ್ಬೇಕಾಗಿಲ್ಲ. ಮತ್ತೆ ಏನ್ ಮಾಡ್ಬೇಕು? ನೋಡಿ ಹಂಗಾಗ್ಬಿಡುತ್ತೆ ಕತೆ. ಮಿಕ್ಸ್ಚರ್ ಆಗ್ಬಿಡುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮವನ್ನ ಅನುಸರಿಸುತ್ತಿರುವಂತ ಬಹುಪಾಲು ಜನಗಳ ತಿಳುವಳಿಕೆ ನೋಡಿ ಹಿಂಗೇ ಇರೋದು. ಹಿಂಗೆ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದು. ಮೂಲ ತತ್ವ ಏನಿದೆಯೋ ಅದು ತಿಳ್ಕೊಂಡಿಲ್ಲ, ಓದ್ಕೊಂಡಿಲ್ಲ, ಅರ್ಥಕೊಂಡಿಲ್ಲ, ಅನುಸರಿಸ್ತಿಲ್ಲ. ಮತ್ತೆ ಏನು ಅಂತಂದ್ರೆ ಎಲ್ಲಿಂದ ಅವ್ರಿಗೆ ಆಧಾರ, ಪುರಾವೆ, ಅವ್ರಿಗೆ ಉಲ್ಲೇಖ, ಇವೆಲ್ಲ ಪ್ರೇರಣೆ ಅಂತಂದ್ರೆ ಏನಂತ ಹೇಳ್ತಾರೆ ಸಾಮಾನ್ಯವಾಗಿ?
ನಿಮ್ಗೆಲ್ಲಾನು ಇಸ್ಕಾನಿಗೆ ಬರಕ್ ಮೊದ್ಲು ಧರ್ಮ ಇವೆಲ್ಲ ಯಾರು ಹೇಳ್ಕೊಡ್ತಿದ್ರು? ಯಾವ್ದ್ರಿಂದ ನೀವೆಲ್ಲ ಪ್ರೇರಿತರಾಗಿ ತಿಳುವಳಿಕೆ ಪಡ್ಕೊಂಡು ನಡ್ಕೋತಿದ್ರಿ? ಇಸ್ಕಾನಿಗೆ ಬರಕ್ ಮೊದ್ಲು ಯಾರನ್ನ ನೀವೆಲ್ಲ ಅನುಸರಿಸ್ತಾ ಇದ್ರಿ? ಪೇರೆಂಟ್ಸ್ ಹೇಳ್ಕೊಡ್ತಾರೆ. ನಮ್ಮ ಮನೆಗಳಲ್ಲಿ ಪದ್ಧತಿ ಪ್ರಕಾರ ಅವ್ರೇನ್ ಹೇಳ್ತಾರ ಅದನ್ನ ಆ ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ತಾತ ಅಜ್ಜಿ, ನೋಡಿ ಈ ತರದ್ದು ನೋಡಿ ಈ ತರದ್ದು ಹಂಗೇ ತಲಾಂತರಗಳಲ್ಲಿ ಬರ್ತಾ ಇರುತ್ತೆ. ನೋಡಿ ನಮ್ಗೆ ಎಲ್ಲೋ ಒಂದ್ ಕಡೆ ಅದರ ಅರ್ಥ ತಿಳುವಳಿಕೆ ಮರ್ತೋಗ್ಬಿಟ್ಟಿದೆ. ಯಾರು ಸರಿ ಶ್ಲೋಕ ಇದನ್ನ ಪ್ರಭುಜಿ, ಏವಂ ಪರಂಪರಾಪ್ತಮಿದಂ ರಾಜರ್ಷಿ ವಿದುಃ. ಏವಂ ಪರಾಪ್ತಂ ಇದಂ ರಾಜರ್ಷಿ ಸಕಲನೇಹ ವಿದುಃ ಯೋಗೋ ನಷ್ಟ ಪರಂತಪ. ಯೋಗೋ ನಷ್ಟೋ ಪರಂತಪ. ಯೋಗ ಅದೇನು ಲಿಂಕ್ ಆಗಿ ಹಂಗೇ ಬರ್ತಿತ್ತು, ಅದು ಎಲ್ಲೋ ಒಂದು ಹಂತದಲ್ಲಿ ನಷ್ಟ ಆಗ್ಬಿಟ್ಟಿರುತ್ತೆ. ಆಮೇಲೆ ಆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ನೋಡಿ ನಮ್ಮ ಮದ್ವೆಗಳಲ್ಲೂ ಹೇಳ್ತಾರೆ, ಕೇಳಿದೀರಾ? ನಿಮ್ದೇನ್ ಶಾಸ್ತ್ರ ನಮ್ದೇನ್ ಶಾಸ್ತ್ರ ಅಂತ ಮಾತಾಡ್ತಾರೆ. ಅವ್ರ ಅರ್ಶನ ಹಚ್ಚೋದು, ಅವ್ರ ವಿಧಿವಿಧಾನಗಳು ಮಾಡೋದನ್ನೆಲ್ಲ ಅವ್ರು ಏನಂತ ಮಾತಲ್ಲಿ ಏನ್ ಹೇಳ್ತಾರೆ? ಶಾಸ್ತ್ರ ಅಂತ ಹೇಳ್ತಾರೆ. ಕೇಳಿದೀರಾ? ಹೌದು ಮಾಡಿ ನಮ್ ಶಾಸ್ತ್ರ ನಾವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೂ ನಮಗೂ ಬೇರೆ ಬೇರೆ. ನೋಡಿ ಅಲ್ಲಿ ಮದ್ವೆ ಮನೆಗಳಲ್ಲಿ ಜಗಳಗಳಾಗ್ಬಿಡುತ್ತೆ ಕೆಲವು ಸತಿ. ನಾನು ಗಮನಿಸಿದ್ದೀನಿ. ನಮ್ ಶಾಸ್ತ್ರಗಳೇ ನಡಿಬೇಕು ಅಂತ ಇವ್ರು, ಇಲ್ಲ ನಿಮ್ದೆಲ್ಲ ತಪ್ಪು, ನಮ್ ಶಾಸ್ತ್ರಗಳು ನಡಿಬೇಕು ಅಂತ ಇವ್ರು. ನೋಡಿ ಹೆಂಗಿದೆ ನೋಡಿ ಕತೆ. ನಾನ್ ನೋಡಿದೀನಿ ಕೆಲವು ಸತಿ ಮದ್ವೆಗಳಲ್ಲಿ ಆ ಹೊಂದಾಣಿಕೆ ಇಲ್ಲ. ಆ ಹೆಣ್ ಕಡೆಯವರು ಗಂಡ್ ಕಡೆಯವರು ಅಂದ್ರೆ ಆ ಶಾಸ್ತ್ರಗಳ ಕಾರಣವಾಗಿ ಜಗಳ ಆಗ್ಬಿಡತ್ತೆ. ಇದ್ಯಾವ ಶಾಸ್ತ್ರ ಇದು? ನೀವೇನ್ ಹಿಂಗ್ ಮಾಡ್ತೀರಿ? ಎಲ್ಲ ಉಲ್ಟಾ ಪಲ್ಟಾ ಮಾಡ್ತೀರಿ, ನಮ್ ಶಾಸ್ತ್ರಗಳು ಮಾಡ್ತೀವಿ ಅಂತ. ಅವಾಗ ಒಂದು ಒಡಂಬಡಿಕೆ. ಓಕೆ ಸರಿ, ನೀವು ನಿಮ್ ಶಾಸ್ತ್ರಗಳು ನೀವು ಮಾಡ್ಕೊಳ್ಳಿ, ನಮ್ ಶಾಸ್ತ್ರಗಳು ನಾವು ಮಾಡ್ಕೊತೀವಿ. ಆಮೇಲೆ ಮದುವೆ ಮಾಡಿ ನೋಡಿ ಎಲ್ಲರೂ ನೋಡಿ ಊಟ ಮಾಡಿ ಹೋಗೋದು. ನೋಡಿ ಹೆಣ್ಣು ಗಂಡು ಜೊತೆಗೂ ಆಗೋದು. ನೋಡಿ ಹಿಂಗೆ ಶಾಸ್ತ್ರ ಅಂತ ಬರುತ್ತಲ್ಲಿ. ಏನಂದ್ರೆ ಅರ್ಥ ಅಂದ್ರೆ ನಾವು ನೋಡಿ ವೈದಿಕ ವಿಧಾನ ಪ್ರಕಾರ ಮಾಡೋವಂಥವು ಕೆಲವು ಸತಿ ನೋಡಿ ಈ ತರದ್ದು ಡಿವಿಯೇಷನ್ ಮೂಲ ತತ್ವಕ್ಕೆ ವಿರುದ್ಧ ಆಗ್ಬಿಡುತ್ತೆ. ನೋಡಿ ಇವತ್ತು ನಮ್ಮಲ್ಲಿರುವಂತ ಬಹಳಷ್ಟು ಈ ತರ ನೋಡಿ ಡಿವಿಯೇಷನ್ ಡೈವರ್ಷನ್ ಆಗ್ಬಿಟ್ಟಿದೆ. ಆದ್ರೆ ಸಂವಿಧಾನದ 4 ಈಗ ನಾವು ಹೇಳಿದ್ವಲ್ಲ ತತ್ವ ಪೀಠಿಕೆ ಅಂತ, ಏನದು? ಭಾತೃತ್ವ, ಸಮಾನತೆ, ಸಮಾಜವಾದ, ನೋಡಿ ಸಾರ್ವಭೌಮತ್ವ, ಇದು ಪೀಠಿಕೆ. ನೋಡಿ ಸಂವಿಧಾನ ಅದನ್ನ ಎತ್ತಿ ಹಿಡಿಬೇಕು. ಸಂವಿಧಾನ ನೋಡಿ ಎಲ್ಲ ಕಾರ್ಯಾಂಗ, ಶಾಸಕಾಂಗ, ನೋಡಿ ರಾಜ್ಯಾಂಗ, ನೋಡಿ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲ ಅದನ್ನ ಎತ್ತಿ ಹಿಡಿಬೇಕು. ಆ ಮೂಲ ತತ್ವ ಏನಿದೆಯೋ ಅದೇ ತರನೇ ಶಾಸ್ತ್ರ ನೋಡಿ ದೇವೋತ್ತಮ ಪರಮ ಪುರುಷ ನೋಡಿ ಆ ತತ್ವವನ್ನ ಎತ್ತಿಡಿಬೇಕು. ಈ ಭಕ್ತರು ಅವರ ಗುಣಲಕ್ಷಣಗಳು, ಅವರ ಹೇಗೆ ಅಧೀನ ಅಂತ ಹೇಳ್ಕೊಡ್ಬೇಕು. ನಮ್ ಕರ್ತವ್ಯ ಏನು ಅಂತ ಹೇಳ್ಕೊಡ್ಬೇಕು. ಯಾವ ಗುರುಗಳು, ಯಾವ ಪರಂಪರೆ, ಯಾವ ಒಂದು ಸಂಸ್ಥೆ ಈ ಮೂಲ ತತ್ವವನ್ನ ಹಂಗೆ ಹೇಳ್ಕೊಡುತ್ತೋ ಅದು ಅಧಿಕೃತ. ಕೆಲವೊಂದು ನೋಡಿ ಕಾಲ, ದೇಶ, ಪರಿಸ್ಥಿತಿ ಸಂದರ್ಭವಾಗಿ ನೋಡಿ ಕೆಲವೊಂದು ವ್ಯತ್ಯಾಸಗಳು ಆಗೋಗ್ಬಿಟ್ಟಿರುತ್ತೆ. ಅಲ್ಲೋ ಇಲ್ಲೋ ಏನೋ ಸ್ವಲ್ಪ ಪ್ರಭಾವ ನೋಡಿ ಆಗೋಗ್ಬಿಟ್ಟು, ಆದ್ರೆ ಮೂಲ ತತ್ವ ಅದು ತಪ್ಪೋದಿಲ್ಲ. ನೋಡಿ ಪ್ರಭುಪಾದರು ಭಾರತದಲ್ಲಿ ನಡ್ಕೊಳ್ಳೋ ತರನೇ ಅಮೆರಿಕದವ್ರಿಗೆ ಹಂಗಂಗೆ ನಡ್ಕೊಳ್ಳಿ ಅಂತ ಎಲ್ಲವನ್ನೂ ಹೇಳಕ್ ಆಗೋದಿಲ್ಲ. ನೋಡಿ ಆ ದೇಶಕ್ಕೆ, ಆ ಕಾಲಕ್ಕೆ, ಆ ಪರಿಸ್ಥಿತಿಗೆ ಅನುಕೂಲವಾಗಿ ಕೆಲವೊಂದು ವ್ಯತ್ಯಾಸಗಳನ್ನ ಹೇಳ್ಬೇಕಾಗತ್ತೆ. ನೋಡಿ ಅದೇ ಪ್ರಕಾರ ನೋಡಿ ಪ್ರಭುಪಾದರ ಪೂರ್ವಾಚಾರ್ಯರು 64 ಮಾಲೆ ಜಪ ಮಾಡ್ತಿದ್ರು. ಪ್ರಭುಪಾದರು ಅದನ್ನ 16 ಮಾಲೆಗೆ ತಗೊಂಡ್ ಬಂದ್ರು. ನೋಡಿ ಇದು ಶಾಸ್ತ್ರಕ್ಕೆ ವಿರುದ್ಧನಾ? ಅವ್ರ ಗುರುಗಳು 64 ಮಾಲೆ ಜಪ ಮಾಡಿ ಅಂತ ಹೇಳಿದ್ರೆ ಇವ್ರು 16 ಮಾಲೆ ಮಿನಿಮಮ್ ಮಾಡಿ ಅಂತ ಹೇಳಿದ್ರು. ಇದು ಶಾಸ್ತ್ರ ವಿರುದ್ಧನಾ? ಇಲ್ಲ. ಅಂದ್ರೆ ಆ ಕಾಲಕ್ಕೆ ತಕ್ಕಂತೆ ಈ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾಯಿಸ್ಬೇಕು. ಅಲ್ಲಿ ಮೂಲ ತತ್ವ ಏನಾದ್ರೂ ಬದಲಾಯ್ತಾ? ಮೂಲ ತತ್ವ ಬದಲಾಗಿಲ್ಲ. ಅದೇ ಕಡಿಮೆ ಅಷ್ಟೇ. ನೋಡಿ ಹಂಗೆ ಆಚಾರ್ಯರು ಅಂದ್ರೆ ಹಂಗೆ ಅದನ್ನೇ ನಮ್ಮ ಸರ್ವಪಾವನ ನಿತ್ಯಾನಂದ ಪ್ರಭುಜಿಯವರು ಮೊನ್ನೆ ಭಾಗವತ ಕ್ಲಾಸ್ ಅಲ್ಲಿ ಹೇಳ್ತಿದ್ರು. ಏನಂತ ಹೇಳಿದ್ರು?
ಪ್ರಭುಪಾದರು ಅವತ್ತಿನ ದಿನ ಭಾನುವಾರ ಏನಾಗಿತ್ತು ಅಂದ್ರೆ ಪ್ರಭುಪಾದರು ಅಮೆರಿಕಾಗೆ ಪ್ರಯಾಣ ಪ್ರಾರಂಭ ಮಾಡಿದಂತ ದಿನ ನೋಡಿ. ಬಲರಾಮ್ ಪೂರ್ಣಿಮೆ ನಂತರ ಏನು ದಿನ ಬಂತೋ ಪಾಡ್ಯಮಿ, ಅವತ್ತಿನ ದಿನ ಪ್ರಭುಪಾದರು ಪ್ರಯಾಣ ಶುರು ಮಾಡಿದ್ರು. ಅವತ್ತಿನ ದಿನ ಆಚಾರ್ಯರು ನೋಡಿ. ಆಮೇಲೆ ನಿಮ್ಗೆ ಗೊತ್ತು ಇತಿಹಾಸ ಹೆಂಗೆ ಸೃಷ್ಟಿ ಆಯ್ತು ಅಂತ ನೋಡಿ. ಅದೇ ತರ ಒಬ್ರು ಆಚಾರ್ಯರಿಗೆ ಭಗವಂತನು ಕೂಡ ಗೌರವಿಸ್ತಾನೆ ಅಂತ ಹೇಳೋದಕ್ಕೆ ರಾಮಾನುಚಾರ್ಯರ ಒಂದು ಒಂದು ಸಂದರ್ಭ ಹೇಳಿದ್ರು. ಏನ್ ಹೇಳಿದ್ರು? ರಾಮಾನುಚಾರ್ಯರು ಶ್ರೀರಂಗಮಲ್ಲಿ ಕೂತ್ಕೊಂಡು ಒಂದು ಪ್ರಾಂಗಣದಲ್ಲಿ ಒಂದು ಸ್ಥಳದಲ್ಲಿ ಪ್ರವಚನ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿ ಶ್ರೀವೆಳ್ಳಿ ಅಂದ್ರೆ ಮೆರವಣಿಗೆ ಬರೋದು. ಭಗವಂತ ಅಂಬಾರಿ ಮೇಲೆ ಅಥವಾ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಸುತ್ತು ದೇವಸ್ಥಾನಕ್ಕೆ ಸುತ್ತು ಬರೋದು. ಅದು ಯಾವಾಗ್ಲೂ ನಡೆಯೋದಿಲ್ಲ, ಅಪರೂಪ ವಿಶೇಷ ದಿನ ಸಂದರ್ಭಗಳಲ್ಲಿ ಆ ರೀತಿ ನೋಡ. ಹಂಗೆ ರಂಗನಾಥ ಸ್ವಾಮಿಯನ್ನು ಮೆರವಣಿಗೆ ಕರ್ಕೊಂಡು ಹಂಗೇ ಬರ್ತಾ ಇದ್ರೆ ರಂಗನಾಥ ಸ್ವಾಮಿ ಅಲ್ಲಿ ಕೂತ್ಕೊಂಡು ಜನಗಳೆಲ್ಲ ಗುಂಪು ಸೇರ್ಕೊಂಡು ಏನೋ ಮಾಡ್ತಿರ್ತಾರೆ ನೋಡಿ. ಸ್ವಾಮಿ ಕೇಳ್ತಾರೆ, ಯಾರದು, ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಇವರು ಮೆರವಣಿಗೆ ಬರೋರು ಹೆಂಗ್ ಬರ್ತಾರೆ? ವಾದ್ಯಗೋಷ್ಠಿ ಅಲ್ವಾ? ವಾದ್ಯಗೋಷ್ಠಿಗಳಲ್ಲಿ ಜೋರಾಗಿ ವಾದ್ಯಗಳನ್ನು ನುಡಿಸ್ಕೊಂಡು ಬರ್ತಿರ್ತಾರೆ. ಅಲ್ಲಿ ನೋಡ್ತಿರ್ತಾರೆ ಯಾರೋ ಒಬ್ರು ಏನೋ ಹೇಳ್ಕೊಡ್ತಾ ಇರ್ತಾರೆ. ಒಂದು ಪ್ರವಚನ ನಡೀತಾ ಇದೆ ಅಲ್ಲಿ. ಜನಗಳೆಲ್ಲ ಸುತ್ತುವರೆದಿರ್ತಾರೆ. ಯಾರೋ ಒಬ್ರು ಆಚಾರ್ಯರು ಅಲ್ಲಿ ಪ್ರವಚನ ಕೊಡ್ತಾ ಇರ್ತಾರೆ. ಹಂಗೆ ಮೆರವಣಿಗೆ ಬಂದಂತ ರಂಗನಾಥ ಸ್ವಾಮಿ ಹೇಳ್ತಾರೆ, ಯಾರದು, ಏನ್ ನಡೀತಾ ಇದೆ ಅಂತ ಕೇಳಿದಾಗ ಆಚಾರ್ಯ ರಾಮಾನುಜರು ಪ್ರವಚನ ನೀಡ್ತಿದ್ದಾರೆ ಅಂತ ಹೇಳಿದಾಗ ಏನ್ ಹೇಳ್ತಾರಂತೆ ರಂಗನಾಥ ಸ್ವಾಮಿ? ಅಲ್ಲಿ ಸ್ವಲ್ಪ ನಿಲ್ಸ್ಬಿಡ್ರಿ. ಅದು ಡೋಲು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಮುಂದೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಮುಂದೆ ಹೋದ್ಮೇಲೆ ಆಮೇಲೆ ಪ್ರವಚನ. ನೋಡಿ ಅಲ್ಲಿ ರಂಗನಾಥ ಸ್ವಾಮಿ ದೇವಾದಿದೇವ ನೋಡಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೈವೋತ್ತಮ ಪರಮ ಪುರುಷ ನೋಡಿ. ಆತ ಮೆರವಣಿಗೆ ಬರ್ತಾ ಇದ್ದಾನೆ, ವಾದ್ಯಗೋಷ್ಠಿಗಳ ಜೊತೆ ಬರ್ತಿದ್ದಾನೆ. ಅಲ್ಲಿ ಆಚಾರ್ಯರು ರಾಮಾನುಜರು ಅನ್ನೋರು ಯಾರೋ ಒಬ್ರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪ್ರವಚನ ಮಾಡ್ತಿದ್ರೆ ಇವರು ವಾದ್ಯಗೋಷ್ಠಿಗಳೆಲ್ಲ ನಿಲ್ಲಿಸ್ಬೇಕು, ಸೈಲೆಂಟ್ ಆಗ್ಬೇಕು. ಇದು ಗೌರವ. ಯಾಕೆ? ಅವರು ನೋಡಿ ಈ ಭಗವತ್ ಶಾಸ್ತ್ರಗಳನ್ನ ಹೇಳ್ಕೊಡ್ತಾರೆ, ಭಗವತ್ ಶಾಸ್ತ್ರ ಪ್ರಕಾರ ನಡ್ಕೊಳ್ತಾರೆ ನೋಡಿ. ಅವ್ರ ಬದುಕಲ್ಲೇ ಅದನ್ನ ರೂಢಿಮತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಸ್ವಾಮಿ ನೋಡಿ ಆ ಆಚಾರ್ಯ ಅಂತಂತ ಆಚಾರ್ಯಗೆ ತನ್ನ ಪ್ರತಿನಿಧಿ ಅಂತ ಹೇಳ. ಆಚಾರ್ಯರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಅಂತ ಹೇಳಿದ್ರು ಪ್ರಭು. ಉದಾಹರಣೆಗೆ ಪ್ರಭುಪಾದ್ರು ಅಂತ ಹೇಳಿದ್ರು. ಪ್ರಭುಪಾದ್ರು ನೋಡಿ, ರಾಮಾನುಜಾಚಾರ್ಯರು ನೋಡಿ ನೋಡಿ ಹಂಗೆ ಭಗವಂತನು ಕೂಡ ಗೌರವಿಸ್ತಾನೆ ಅಂತ ನೋಡಿ. ಪ್ರಭುಜಿ ಹೇಳ್ತಿದ್ರು ಆಚಾರ್ಯರ ಗುಣಗಾನ ನೋಡಿ. ಅವರ ಶ್ರೇಷ್ಠತೆ ಹಂಗಿರುತ್ತೆ. ಅವ್ರು ಬೇಕಿದ್ರೆ ಏನಾದ್ರೂ ಈ ತರದ್ದು ವಿಷಯಗಳನ್ನ ಸಂದರ್ಭಿಕವಾಗಿ ಪರಿವರ್ತನೆ ಮಾಡ್ಕೋಬಹುದು ನೋಡಿ. ಆಚಾರ್ಯರಂದ್ರೆ ಹಂಗೇ ಅಂತ ಹೇಳೋ ಪ್ರಯತ್ನ ಮಾಡ್ತೀವಿ ನೋಡಿ. ಹಿಂದೆ ನಾ ಭೂತೋ ನಾ ಭವಿಷ್ಯತಿ, ಹಿಂದೆ ಏನೋ ತರ ಭಕ್ತಿ ವೇದಾಂತ ಸ್ವಾಮಿ ಇಲ್ಲ ಪ್ರಭುಪಾದರ ತರ ಆಚಾರ್ಯರು ಹಿಂದೇನೂ ಇರ್ಲಿಲ್ಲ, ಮುಂದೇನೂ ಇರೋದಿಲ್ಲ ಅಂತ ಹೇಳ್ತೀವಿ ನೋಡಿ. ಈ ಜಗತ್ಯಾದ್ಯಂತ ಈ ಮ್ಲೇಚ್ಛರಿಗೆ, ಯೌವನರಿಗೆ ನೋಡಿ, ಪಾಪಿಗಳಿಗೆ, ಪರದೇಶಿಗಳಿಗೆ ನೋಡಿ ಈ ತರ ಕೃಷ್ಣ ಪ್ರಜ್ಞೆ ಹಂಚಿದವ್ರು ಯಾವ ಆಚಾರ್ಯರು ಇಲ್ಲ ಅಂತ ಹೇಳಿ ನಾವು ಬೇರೆ ಬೇರೆ ಆಚಾರ್ಯರು ಈಗಳಿತಿದೀವಿ ಅಂತಲ್ಲ ನೋಡಿ. ಈ ತರ ಆಚಾರ್ಯರು ನಾವು ಕಂಡಿಲ್ಲ. ಅದನ್ನೇ ನಮ್ಮ ಗುರು ಮಹಾರಾಜ್ ಹೇಳೋದು, ಪ್ರಭುಪಾದ್ ನಾ ಹೋಯ್ತು, ಪ್ರಭುಪಾದ್ರು ಏನಾದ್ರು ಬಂದಿರ್ಲಿಲ್ಲ ಅಂದ್ರೆ ನಮ್ಗೆಲ್ಲ ಯಾರು ಇವೆಲ್ಲ ಹೇಳ್ಕೊಡ್ತಿದ್ರು? ರಥಯಾತ್ರ ನೋಡಿ, ಈ ಹರಿನಾಮ, ಭಾಗವತ, ಚೈತನ್ಯ ಚರಿತಾಮೃತ, ಭಗವದ್ಗೀತಾ ಇವೆಲ್ಲ ಯಾರು ಹೇಳ್ಕೊಡ್ತಿದ್ರು? ಈ ತರದ್ದು ಶ್ರೀ ವಿಗ್ರಹ ಆರಾಧನೆ, ಈ ತರ ಉತ್ಸವಗಳು ಇವೆಲ್ಲ ಯಾರು ಹೇಳ್ಕೊಡ್ತಿದ್ರು ಅಂತ ಗುರು ಮಹಾರಾಜ್ ವಿನಮ್ರವಾಗಿ ಅವ್ರ ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ಪ್ರಭುಪಾದ್ ನಾ ಹೋಯ್ತು ಅಂತ ಹೇಳಿ. ಹಂಗೆ ಪ್ರಭುಪಾದ್ರು ಬಹಳ ವಿಶೇಷ. ಯಾಕೆ ವಿಶೇಷ? ಪ್ರಭುಪಾದ್ರ ಅಂಥದ್ದು ವಿಶೇಷ ಏನು ಅಂದ್ರೆ ಏನ್ ಮಾಡಿದ್ರು ಪ್ರಭುಪಾದ್ರು? ಶಾಸ್ತ್ರಗಳನ್ನ ಏನು ಇದೆಯೋ ಅದನ್ನ ನಮ್ಮಂತವ್ರಿಗೆ ನೋಡಿ ತಲುಪೋ ತರ ಪ್ರಯತ್ನ ಮಾಡಿ. ತಲುಪಿದ್ಯಾ? ನಮ್ಮೆಲ್ಲರಿಗೂ ಶಾಸ್ತ್ರಗಳು ತಲುಪ್ತಾ ಇದಾವ?
ತಲುಪಿದ್ಯಾ? ನಾವು ತಲುಪಿರೋ ನೋಡಿ, ನಿಮ್ಮೆಲ್ಲರ ಮನೆಗಳಲ್ಲೂ ಭಗವದ್ಗೀತೆ ಬುಕ್ ಇದೆಯಾ? ಹೌದು ಪ್ರಭುಜಿ. ಅಲ್ಲ ಪ್ರಭು, ಇಡೀ ವರ್ಲ್ಡ್ ಅಲ್ಲೇ ತಲುಪ್ತಾ ಇದೆ ಪ್ರಭು. ಚರಿತಾಮೃತ ಎಲ್ಲ ಇದೆ. ನೋಡಿ, ಇದು ಆಚಾರ್ಯರು ಮಾಡೋ ಕೆಲಸ. ಶಾಸ್ತ್ರ ವಿಧಿಗಳನ್ನ ನೋಡಿ ಹೆಂಗೆ ಎಲ್ಲಿ ಅಳವಡಿಸ್ಕೋಬೇಕು, ನೋಡಿ ಹೆಂಗೆ ತಲುಪಿಸ್ಬೇಕು, ಇದನ್ನ ಹೇಳ್ಕೊಡೋ ಯಾಕೆ ಶಾಸ್ತ್ರಗಳು ಅಂದ್ರೆ ನಾವು ಅದನ್ನೇ ಇಷ್ಟೊತ್ತು ಚರ್ಚೆ ಮಾಡಿದ್ದು ಅದೇ ವಿಷಯ. ಶಾಸ್ತ್ರಗಳಲ್ಲಿ ಅಂಥದ್ದು ಏನಿದೆ ಅಲ್ವಾ? ಶಾಸ್ತ್ರಗಳಲ್ಲಿ ಅಂಥದ್ದು ಏನ್ ಶಾಸ್ತ್ರ ನೋಡಿ, ಯಾವ್ದು ಯಾವ ಶಾಸ್ತ್ರ ರೀತಿ ಜೀವನ ನಡೆಸ್ಬೇಕು ಅನ್ನೋದು ಹೇಳ್ಕೊಡುತ್ತೆ. ಬದುಕಿನ ಸಾರ ಇರುವಂತದ್ದು ಪ್ರಭುಜಿ. ವೆರಿ ಗುಡ್. ಹೌದು ನೋಡಿ, ಹೆಂಗೆ ಬದುಕಬೇಕು, ಒಂದು ಮ್ಯಾನ್ಯುಯಲ್ ನೋಡಿ. ಹೆಂಗೆ ನೀವು ವಾಷಿಂಗ್ ಮಿಷಿನ್ ತಗೊಂಡ್ರೆ, ಒಂದು ಫ್ರಿಡ್ಜ್ ತಗೊಂಡ್ರೆ ಅದನ್ನು ಬಳಸೋದು ಹೆಂಗೆ ಅಂತ ಒಂದು ಮ್ಯಾನ್ಯುಯಲ್ ಕೊಡ್ತಾರೆ ನೋಡಿ. ಅದೇ ಬ್ರಹ್ಮನಿಗೂ ಕೂಡ ನೋಡಿ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಬೇಕಾಯ್ತು, ವೇದಗಳು ಬೇಕಾಯ್ತು ನೋಡಿ. ಅದನ್ನ ಯಾರು ಅಪಹರಣ ಮಾಡ್ಕೊಂಡು ಹೋಗುವಂತ ಸ್ಥಿತಿಗತಿ, ಪರಿಸ್ಥಿತಿ, ದುಸ್ಥಿತಿಗಳೆಲ್ಲ ಬಂದ್ಬಿಡುತ್ತೆ. ಅವಾಗ ಭಗವಂತ ಮತ್ತೆ ಅದನ್ನ ನೋಡಿ, ಯಾವಾಗ ಧರ್ಮ ಗ್ಲಾನಿ ಆಗುತ್ತೋ, ಸಮಸ್ಯೆ ಆಗುತ್ತೋ, ಆಗ ಭಗವಂತ ಅವತಾರ ಮಾಡಿ ಅದನ್ನ ಸರಿಪಡಿಸ್ಬೇಕು ನೋಡಿ. ಈ ತರದ್ದು ಶಾಸ್ತ್ರಗಳು ಯಾವಾಗ ಈ ತರ ಆಗುತ್ತೋ ಆ ತರ ಭಗವಂತ ಬಂದು ಅದಕ್ಕೆ ಸೂಕ್ತವಾದಂತ ವ್ಯವಸ್ಥೆ ಮಾಡೋದು ನೋಡಿ. ಹಿಂಗೆ ಇದಕ್ಕೆ ಇದೆಲ್ಲ ಓದಿ ಕೇಳಿ ತಿಳ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ, ಸರಿಯಾದ ಗುರು ಪರಂಪರೆಯನ್ನ ಆಶ್ರಯಿಸಿ ನೋಡಿ, ಸರಿಯಾದ ನೋಡಿ ಸಾಧು ಸಂಘ ಮಾಡ್ಬೇಕು. ಆ ಸಾಧು ಸಂಘದಲ್ಲಿ ನೋಡಿ ನಮಗೆ ಗುರುಗಳ ಆಶ್ರಯ ಸಿಗುತ್ತೆ. ಗುರುಗಳ ಆಶ್ರಯ ಮತ್ತೆ ಸಾಧು ಸಂಘದಲ್ಲಿ ನಾವು ಶಾಸ್ತ್ರಗಳ ಅಧ್ಯಯನ ಮಾಡ್ಬೇಕು. ಶಾಸ್ತ್ರಗಳ ಅಧ್ಯಯನ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ, ನಾವು ಅನರ್ಥಗಳು ಏನೇನೆಲ್ಲ ಮಾಡಬಾರ್ದೆಲ್ಲ ಮಾಡ್ತಿದೀವೋ ಅವುಗಳನ್ನ ಬಿಡ್ತಾ ಹೋಗ್ಬೇಕು. ಶಾಸ್ತ್ರ ವಿಧಿವಿಧಾನಗಳ ಪ್ರಕಾರ ಏನೇನಿದೆಯೋ ಅದನ್ನ ಅನುಸರಿಸ್ತಾ ಹೋಗ್ಬೇಕು. ಅದನ್ನೇ ವೈದಿಕ ವಿಧಿ ಅಂತ ಹೇಳೋದು ನೋಡಿ. ನಮ್ಮ ಇಸ್ಕಾನಲ್ಲಿ ನಮ್ದು ಭಾಗವತ ವಿಧಿ ಆದ್ರೇನು ಕೂಡ ನಾವು ವೈದಿಕ ವಿಧಾನಗಳನ್ನು ಬಿಡೋದಿಲ್ಲ. ಎರಡು ಜೊತೆಗೆ ಹೋಗ್ಬೇಕು ನೋಡಿ, ಎರಡು ಜೊತೆಗೆ ಹೋಗ್ಬೇಕು. ಭಾಗವತ ವಿಧಿಯಲ್ಲಿ ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ಶಾಸ್ತ್ರಕ್ಕೆ ವಿರುದ್ಧ ತರ ಕಾಣುತ್ತೆ, ಆದ್ರೆ ಹಂಗಿರೋದಿಲ್ಲ. ಅಲ್ಲಿ ಅದಕ್ಕೂ ಅದೇ ಪೂರಕವಾಗಿರುತ್ತೆ. ಒಂದು ಶಾಸ್ತ್ರದಲ್ಲೇ ಅದು ವಿವರಣೆ ಇರುತ್ತೆ ನೋಡಿ. ಉದಾಹರಣೆಗೆ ಕೃಷ್ಣ ಲೀಲೆಯಲ್ಲಿ ನೋಡಿ, ನೀವು ನೋಡಿದ್ರೆ ಇದೇನೋ ಶಾಸ್ತ್ರಕ್ಕೆ, ನನಗೊಬ್ರು ಶ್ರೀ ವೈಷ್ಣವ ಒಬ್ಬ ಪೂಜಾರಿ, ಅಹೋಬಿಲ ಮಠದ ಒಬ್ಬ ಪೂಜಾರಿ ನನಗೆ ಚಾಲೆಂಜ್ ಮಾಡಿದ್ರು. ಚಾಲೆಂಜ್ ಅಂತ ಅಲ್ಲ, ನನ್ಗೆ ಅವ್ರು ಆತರ ಹೇಳಿದ್ರು, ಒಂದೇ ಒಂದು ಉದಾಹರಣೆ ತೋರಿಸಿ ಭಗವಂತ ಕೃಷ್ಣ ಶಾಸ್ತ್ರಗಳಿಗೆ ವಿರುದ್ಧವಾಗಿ ನಡ್ಕೊಂಡದ್ದು ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ ಅಂತ ಶ್ರೀ ವೈಷ್ಣವ ಮಠ, ಅಹೋಬಿಲ ಮಠದ ಒಬ್ಬ ಪೂಜಾರಿ ನನ್ನ ಜೊತೆ ಚರ್ಚೆ ಮಾಡ್ತಿದ್ರು ನೋಡಿ. ಅವ್ರಿಗೆ ಅಷ್ಟೊಂದು ಅಭಿಮಾನ. ಇಸ್ಕಾನ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಇಸ್ಕಾನ್ ಭಕ್ತರು ಅಂದ್ರೆ ತುಂಬಾ ಇಷ್ಟ. ನಿಮ್ಗೆಲ್ಲ ಈ ತರದ ಅನುಭವ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಜನಗಳು, ಬೇರೆ ಬೇರೆ ಪರಂಪರೆಗಳು, ಇವುಗಳೆಲ್ಲ ಸಂಪರ್ಕದಲ್ಲಿ ನಾನು ಇಸ್ಕಾನಿಗೆ ಅತ್ಯುನ್ನತ ಗೌರವವನ್ನು ಸೂಚಿಸಿರುವಂತದ್ದನ್ನ ನೋಡಿದ್ದೀನಿ. ವಿಶೇಷವಾಗಿ ಭಕ್ತರು, ಶುದ್ಧ ಭಕ್ತರು, ಬಾಕಿ ಜನ ಅಲ್ಲ, ಶುದ್ಧ ಭಕ್ತರು. ಅವರು ನೀವು ಶ್ರೀ ವೈಷ್ಣವ ಯಾವ್ದೋ ದೇವಸ್ಥಾನಕ್ಕೆ ಹೋದ್ರೆ ಇಸ್ಕಾನ್ ಅವ್ರು ಬಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ನೋಡಿದ್ದೀರಾ, ಅನುಭವಿಸಿದೀರಾ? ಹೌದು ಪ್ರಭು, ಬಹಳ ಖುಷಿ ಆಗತ್ತೆ ಅವ್ರಿಗೆ ನೋಡಿ. ಇಸ್ಕಾನ್ ಅವ್ರು ಬಂದ್ರು ಅವ್ರಿಗೆ ಖುಷಿ ಆಗತ್ತೆ. ಯಾಕೆ ಯಾಕೆ ಎಲ್ಲ ಯಾಕೆ ಕರೆಕ್ಟ್ ಆಗ್ತಾರೆ ಪ್ರಭುಜಿ. ಪಾಲನೆ ಮಾಡ್ತೀವಲ್ಲ ಪ್ರಭು ಶಾಸ್ತ್ರಗಳನ್ನ. ಶಾಸ್ತ್ರಗಳನ್ನ ಅನುಸರಿಸ್ತೀವಿ, ಕೃಷ್ಣನ ಭಕ್ತರು, ಕೀರ್ತನೆ ಮಾಡ್ತೀವಿ, ಹರಿನಾಮ ಸಂಕೀರ್ತನೆ ಮಾಡ್ತಾರೆ ನೋಡಿ. ಹರಿನಾಮ ಸಂಕೀರ್ತನೆ ಮಾಡಿದಾಗ ಏನಾದ್ರೂ ಅಲ್ಲಿ ಇಲ್ಲಿ ಲೋಪ ದೋಷ ನೋಡು, ಹಲವರು ದೋಷ ನಿಧಿ ರಾಜನ್ ಅಸ್ಥಿರೇಕೋ ಮಹಾತ್ಗುಣಾತ್ ಕೀರ್ತನೇವಹ ಕೃಷ್ಣಸ್ಯ ಮುಕ್ತಃ ಸಂಗಂ ಪರಂ ರಜಯೇತ್ ನೋಡಿ. ಈ ಶ್ಲೋಕದ ತರ ಏನದು, ಎಲ್ಲಾದ್ರೂ ದೋಷಗಳು ಇದ್ದೇ ಇರುತ್ತೆ. ಏನೋ ಒಂದ್ ಸಣ್ಣ ಪುಟ್ಟ ವಾಸ್ತು ದೋಷ, ವಾಕ್ ದೋಷ ನೋಡಿ. ಈ ತರದೆಲ್ಲ ದೋಷಗಳು ಅಲ್ಲಿ ಇಲ್ಲಿ ದೋಷಗಳೇ ಇರ್ತವೆ. ಯಾವುದು ಕೀರ್ತನೆ, ನಾವು ಇಸ್ಕಾನಲ್ಲಿ ಏನ್ ಮಾಡ್ತಾರೆ, ಸಂಕೀರ್ತನೆ ಮಾಡ್ತೀರಿ ನೋಡಿ. ಈ ತರ ದೋಷಗಳೆಲ್ಲ ಹೋಗ್ಬಿಡುತ್ತೆ. ಕಲಿ ದೋಷಗಳ ನಿಧಿ,
ಆದ್ರೇನು ಕೂಡ ಇಲ್ಲೊಂದು ಏನೋ ಒಂದು ಮಹತ್ವದ ಗುಣ ಇದೆ. ಅದೇನದು ಅಂದ್ರೆ ಕೀರ್ತನೆವ ಕೃಷ್ಣ, ಕೃಷ್ಣನನ್ನ ಕೀರ್ತನೆ ಮಾಡೋದು. ನೋಡಿ, ಇದು ನಮಗೆ ಮುಕ್ತಿ ಕೊಡುತ್ತೆ. ಎಲ್ಲ ಪೀಡೆಗಳು, ಬಾಧೆಗಳು, ಸಮಸ್ಯೆಗಳು, ಜಟಿಲ ನೋಡಿ ಏನೆಲ್ಲ ಇದೆಯೋ ಎಲ್ಲವನ್ನ ಮುಕ್ತಿ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ ನೋಡಿ, ಉಪಶಮನ ಮಾಡುತ್ತೆ. ಮತ್ತೆ ಪರಂ ರಜೆ, ಅತ್ಯಂತ ಶ್ರೇಷ್ಠವಾದ ಸೇವೆ, ಪೂಜೆ ಏನಂದ್ರೆ ಇದೆ ಅಂತ. ಪರಂ ವ್ರಜೈ ಅಂದ್ರೆ ಅದು ಉನ್ನತವಾದಂತ ಪೂಜೆ, ಉನ್ನತವಾದಂತ ಸೇವೆ. ನೋಡಿ, ಇದನ್ನ ನಾವು ಮಾಡ್ತಿರಲ್ಲ, ಅವ್ರಿಗೆ ಶ್ರೀ ವೈಷ್ಣವ್ರಿಗೆ ಇದು ನೋಡಿ ಖುಷಿ ಆಗುತ್ತೆ. ಆಕ್ಚುಲಿ ಒಂದ್ಸತಿ ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರು ತಮ್ಮ ಒಂದು 5,000-6,000 ಜನ ಶಿಷ್ಯರನ್ನ ಕರ್ಕೊಂಡು ಶ್ರೀರಂಗಂಗೆ ಹೋಗಿದ್ರು. ಅಲ್ಲಿನ ಆಚಾರ್ಯರು ಬಂದ್ರು ಆ ಸ್ಥಳಕ್ಕೆ. ಅವ್ರಿಗೆ ನೋಡಿ ತುಂಬಾ ಖುಷಿ ಆಯ್ತು. ಅವರು ಬಂದು ಮಾತಾಡಿದ್ರು, ಕಾಮೆಂಟ್ ಮಾಡಿದ್ರು. ಇಸ್ಕಾನ್ ಭಕ್ತರನ್ನೆಲ್ಲ ನೋಡಿ ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜನ ಉದ್ದೇಶಿಸಿ ಜೊತೆಗೆ ಅವ್ರು ಮಾತಾಡಿದ್ರು. ಏನ್ ಹೇಳಿದ್ರಂದ್ರೆ, ನೀವೆಲ್ಲರೂ ನಿಜವಾದ ಆಂಡಾಳ್ ಅನುಯಾಯಿಗಳು ಅಂತ ಹೇಳಿದ್ರು. ಯಾಕೆ ಆಂಡಾಳ್ ಅನುಯಾಯಿಗಳು ಅಂದ್ರೆ, ನೋಡಿ ಗೋದಾದೇವಿ ಅಮ್ಮನವರು ನೋಡಿ ಅವ್ರು ಹೇಳ್ತಾರೆ, ಅವರ ಇಡೀ ತಿರುಪಾವೈ, ಅವರ ಪಾಸುರಮ್ಗಳಲ್ಲಿ, ಅವರ ಪದ್ಯಗಳಲ್ಲೆಲ್ಲ ಹೇಳ್ತಾರೆ ಏನಂದ್ರೆ, ಈ ಭಕ್ತರು ಹೆಂಗೆ ನೃತ್ಯ ಮಾಡ್ಬೇಕು ಕೀರ್ತನೆಯಲ್ಲಿ ಅಂದ್ರೆ, ಈ ಪಾದಗಳಿದೆ ನೋಡಿ, ಅದು ಮೊಣಕಾಲಿಗೆ ಹಿಂದಿನ ಮೊಣಕಾಲಿಗೆ ತಾಗ್ಬೇಕಂತೆ ಡ್ಯಾನ್ಸ್ ಮಾಡ್ತಾ. ನಮ್ ಇಸ್ಕಾನ್ ದೇವಸ್ಥಾನದಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ, ನೋಡಿದೀರಾ? ಜಂಪ್ ಮಾಡ್ತಿರ್ತಾರೆ, ಪಾದಗಳು ಹೋಗಿ ಮೊಣಕಾಲಿಗೆ ಹಿಂದೆನಿಂದ ಟಚ್ ಆಗ್ತಾ ಇರುತ್ತೆ, ನೋಡಿರ್ತೀರಾ? ನಾನಂತೂ ನೋಡಿದ್ದೀನಿ ಇದನ್ನು. ನೋಡಿ ಹಂಗೆ ಎಗರ್ತಿರ್ತಾರೆ, ಹಂಗ್ ಮಾಡ್ಬೇಕು ಅಂತ ನೋಡಿ ಅವ್ರು ಹೇಳ್ತಾರಂತೆ. ಅದೇ ತರ ನಾವೆಲ್ಲ ಮಾಡ್ತಿರಂತೆ. ಅದಕ್ಕೆಲ್ಲ ನೀವು ಇಡೀ ಇಸ್ಕಾನ್ ನೀವು ಯಾರಿದ್ದೀರಲ್ಲ, ನೀವೆಲ್ಲ ನೋಡಿ ಗೋದಾದೇವಿ ಭಕ್ತರು ನೀವು, ಫಾಲೋವರ್ಸ್ ನೀವು ಅಂತ ಹೇಳಿದ್ರಂತೆ. ಯಾಕಂದ್ರೆ ಅವ್ರು ಹೇಳ್ದಂಗೆ ನಾವು ನಡ್ಕೋತೀವಿ ನೋಡಿ. ಅವರು ಕೃಷ್ಣನನ್ನು ಪೂಜಿಸಿ ಅಂತ ಹೇಳ್ತಾರೆ, ನಾವು ಕೃಷ್ಣನನ್ನೇ ಪೂಜಿಸ್ತೀವಿ ನೋಡಿ. ಜೋರಾಗಿ ಜಂಪ್ ಮಾಡ್ತಾ ಡ್ಯಾನ್ಸ್ ಮಾಡಿ ನೃತ್ಯ ಕೀರ್ತನೆಯಲ್ಲಿ ಮಾಡೋದು ನಮ್ಮ ಇಸ್ಕಾನಿನ ಮೂಲ ಗುಣ. ಅದನ್ನ ನಾವು ಮಾಡ್ತೀವಿ. ಅಲ್ಲಿ ಗೋದಾದೇವಿ ನೋಡಿ, ಆಂಡಾಳ್ ತಾಯಿ ಅದನ್ನೇ ಹೇಳೋದು. ಅವ್ರು ಹೇಳೋದಂಗೆ ನಾವು ಮಾಡೋದಂಗೆ, ಅವ್ರು ಹೇಳೋದಂಗೆ ನಾವು ಮಾಡೋದಂಗೆ, ನಾವು ಮಾಡದಂಗೆ ಅವ್ರು ಹೇಳಿದ್ದಾರೆ ಹಿಂದೆ, ಅದೇ ತರ ನಾವು ಮಾಡ್ತೀವಿ ನೋಡಿ. ಅದಕ್ಕೆ ನೋಡಿ ಶಾಸ್ತ್ರಗಳ ಪ್ರಕಾರ ನೋಡಿ ಅವ್ರಿಗೆ ಖುಷಿ. ನೋಡಿ ನೀವೆಲ್ಲ ಅನುಸರಿಸ್ತೀರಿ, ನಾವು ಅನುಸರಿಸೋದಿಲ್ಲ ಈ ತರ ಅಂತ ಹೇಳ್ತಾರೆ ನೋಡಿ. ಹಂಗೆ ಶಾಸ್ತ್ರಗಳಂದ್ರೆ ಹಂಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆದ್ರೆ ಪ್ರಭುಜಿ, ಇತ್ತೀಚಿನ ಸಮಾಜದಲ್ಲಿ ಅಂದ್ರೆ ಮನಸ್ಸಿಗೆ ಬೇಜಾರಾಗಿ ಹೇಳ್ತಾರೆ ಪ್ರಭುಜಿ, ಇದ್ರ ಅಸ್ತಿತ್ವವನ್ನು ಕಳೀತಾ ಇದ್ದಾರೆ ಅಂತ ಏನೋ ಅನಿಸ್ತಾ ಇದೆ ಪ್ರಭುಜಿ. ಯಾಕಂದ್ರೆ ಎಲ್ಲಾ ಸಂದರ್ಭದಲ್ಲೂ ನೋಡಿ ಈ ತರದ್ದು ಬೆಳೆ ಬೆಳೆದಾಗ ಕಳೆ ಬರ್ತಾನೇ ಇರುತ್ತೆ ಪ್ರಭುಜಿ. ಅದೇ ಪ್ರಭುಜಿ, ನಿಮ್ಮಂತವ್ರು ಅದಕ್ಕೆ ಕಲಿಯುಗ ಇದು ಹಂತದಲ್ಲಿ ಅದು ತಲುಪಿ ಕೊನೆಗೆ ಯುಗ ಅಂತ್ಯ ಅಂತ ಹೇಳ್ತಾರೆ ಪ್ರಭುಜಿ. ಆದ್ರೆ ಈಗ ಹೇಳ್ತಾರ ಶಾಸ್ತ್ರ ಅದನ್ನೆಲ್ಲ ತಿಳ್ಕೊಂತ ಬಂದ್ರಂದ್ರೆ ಜೀವನದ ಸಾರ ಇದೆ, ಆದ್ರೆ ಅದನ್ನ ತಿರುಚಿ ಏನೇನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತಾ ಇದೆ ಪ್ರಭುಜಿ ಸಮಾಜದಲ್ಲಿ. ಅದು ಬೇಕೇ ಇಲ್ಲೇನೋ ಅನ್ನೋ ಲೆವೆಲ್ಗೆ ನಮ್ಮನ್ನ ಸೃಷ್ಟಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ತಮ್ಮ ಅಭಿಪ್ರಾಯ ತುಂಬಾ ಧನ್ಯವಾದ ಪ್ರಭುಜಿ. ನೋಡಿ ಈಗ ಬೆಂಗಳೂರಲ್ಲಿ, ನಮ್ಮೂರಲ್ಲಿ ಮಳೆ ಬರ್ತಾ ಇದೆ. ಊರಿಗೆಲ್ಲ ಕೊಡೆ ಹಿಡಿಯಕ್ಕಾಗತ್ತಾ? ಇಲ್ಲ ಪ್ರಭುಜಿ. ಏನ್ ಮಾಡ್ಬೋದು? ಕೊನೆಯ ಪಕ್ಷ ಅಂದ್ರೆ ನಿಮಗ್ ನೀವಾದ್ರೂ ಕೊಡೆ ಇಟ್ಕೋಬಹುದಾ? ಕೊಡೆ ಇಟ್ಕೊಂಡು ಅಷ್ಟೇ ಮಾಡ್ಬೇಕು. ಕಲಿಯುಗ ಯುಗ ಪ್ರಭಾವ ನೋಡಿ, ಆ ಕಾಲ ಪರಿಸ್ಥಿತಿ ಹಂಗಿರುತ್ತೆ ನೋಡಿ. ನಿಮ್ಮೂರಲ್ಲಿ ಮಳೆ ಬಂದಿದ್ಯಾ? ಬರ್ತಾ ಇದೆಯಾ ಪ್ರಭು? ನಿನ್ನೆ ರಾತ್ರಿ ಮಳೆ ಬಂತಾ? ಬಂತು ಪ್ರಭುಜಿ, ಬರ್ತಾನೂ ಇದೆ. ಊರೆಲ್ಲ ತೇವಾಂಶ, ಊರೆಲ್ಲ ಮಣ್ಣಲ್ಲೆಲ್ಲ ನೀರೆಲ್ಲ ಇದೆಯಾ? ಈಗ ನೀವು ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ಕೊನೆ ಪಕ್ಷ ನಿಮ್ ಪಾದ ಸುರಕ್ಷಿತವಾಗಿರತ್ತಲ್ವಾ? ಇರುತ್ತೆ ಅಲ್ವಾ? ಹಂಗೆ ಇರುತ್ತೆ, ನಡೀತಾ ಇದೆ. ಅದು ಕಾಲ ಪ್ರಭಾವ. ಅದಕ್ಕೋಸ್ಕರ ನಿಮಗೆ ನೀವಾದ್ರೂ ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ನಿಮ್ಮ ಕುಟುಂಬದವರು, ನಿಮ್ಮ ಪರಿಚಯಸ್ಥರು, ನಿಮ್ ಬಂಧು ಬಳಗ, ನಿಮ್ಗೆ ಯಾರೆಲ್ಲ ನಿಮ್ಮನ್ ಜೊತೆ ಕೈ ಜೋಡಿಸ್ತಾರೆ, ಸೇರ್ತಾರೆ, ನೀವು ಹೇಳೋದನ್ನ ಕೇಳ್ತಾರೆ,
ಅಂಥವ್ರನ್ನೆಲ್ಲ ನೀವು ರಕ್ಷಣೆ ಮಾಡ್ಬೇಕು. ಹೌದು, ನೀವು ಹೇಳ್ದಂಗೆ ತುಂಬಾ ಸರಿ. ಈ ಸಮಾಜ, ಇಡೀ ಸಮಾಜನೇ ನೋಡಿ ನೀವು ಹೇಳಿದ ತರ ನಡೀತಾ ಇದೆ, ಹೋಗ್ತಾ ಇದೆ. ಇದು ಕಾಲದ ಪ್ರಭಾವ ಹಿಂಗಾಗತ್ತೆ. ಅದು ಅದು ಆ ಕಾಲನೇ ಹಂಗೇನೆ ಇರೋದು. ಕೊನೆ ಪಕ್ಷ ನಾವಾದ್ರೂ ರಕ್ಷಣೆ ಮಾಡ್ಕೋಬಹುದು. ಇತರರು ನಮ್ ಜೊತೆ ಯಾರು ಬರ್ತಾರೋ ಯಾರು ಇರ್ತಾರೋ ಅವ್ರನ್ನು ಕೂಡ ನೋಡಿ ಅದೇ ತರ ನೋಡಿ ಸವಲತ್ತು. ಈ ಕಲಿಯುಗದಲ್ಲಿದ್ದು ಕೂಡ ನಾವು ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ಇರೋ ತರ ಇರ್ಬೋದು. ಯಾರಾದ್ರೂ ಇಸ್ಕಾನ್ ಭಕ್ತಿಯಲ್ಲಿ ಬಹಳ ಗಂಭೀರವಾಗಿ ಹಲವಾರು ವರ್ಷಗಳಿಂದ ಸಾಧನೆ ಮಾಡ್ತಾ ಇರೋರನ್ನ ನೋಡಿ ಕೇಳಿ, ಅವ್ರ ಜೊತೆ ಮಾತಾಡಿ, ಅವ್ರ ಸತ್ಯಯುಗದಲ್ಲಿ ಬದುಕ್ತಾ ಇರೋ ರೀತಿಯಲ್ಲಿ ಬದುಕ್ತಿರ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಅದೇ ತರ ಬಟ್ಟೆ ತೊಡ್ತಾರೆ. ಯಾವಾಗ ಹಿಂದಿನ ಕಾಲದಲ್ಲಿ ಏನ್ ತೊಡ್ತಿದ್ರು ಅದೇ ತರ ಬಟ್ಟೆ, ಅದೇ ತರ ಆಹಾರ ಕ್ರಮ ನೋಡಿ, ಅದೇ ತತ್ವ, ಅದೇ ವಿಚಾರ, ಅದೇ ಚಿಂತನೆ. ಯಾವ ವಿಚಾರ ಕಲಿಯುಗದಲ್ಲಿಲ್ಲ. ಅವರು ನಿಮ್ಗೆ ನೋಡಕ್ ಅವರು ಇವತ್ತು ನಿಮ್ ಜೊತೆ ಪಕ್ಕದಲ್ಲಿ ಕೂತಿರ್ತಾರೆ, ನಿಮ್ ಜೊತೆ ಮಾತಾಡ್ತಿರ್ತಾರೆ. ಆದ್ರೆ ಅವರು ನೋಡಿ ಸತ್ಯಯುಗದಲ್ಲಿ ಇರೋ ರೀತಿ ನಡ್ಕೋತಿರ್ತಾರೆ. ಅವ್ರ ನಡೆ ನುಡಿ, ಅವ್ರ ಆಚಾರ ವಿಚಾರ ಚಿಂತನೆಗಳೆಲ್ಲ ಆ ತರ ಇರುತ್ತೆ. ಯಾರು ಶಾಸ್ತ್ರಗಳನ್ನ ಅನುಸರಿಸ್ತಿರ್ತಾರೋ ಅವರಲ್ಲಿ ವ್ಯತ್ಯಾಸಗಳು ಆಗೋದಿಲ್ಲ. ನೋಡಿ ಪ್ರಭುಪಾದರು ರಷ್ಯಾಗ ಹೋಗ್ತಾರೆ, ಅಮೆರಿಕಾಗ ಹೋಗ್ತಾರೆ, ಅವ್ರ ಬಟ್ಟೆಯನ್ನ ಬದಲಾಯಿಸ್ತಾರೆ, ಅವ್ರ ಆಹಾರ ಕ್ರಮಗಳನ್ನ ಬದಲಾಯಿಸ್ತಾರೆ, ನೋಡಿ ಅವ್ರ ಚಿಂತನೆಗಳನ್ನ ಬದಲಾಯಿಸ್ತಾರೆ, ಅವರ ನೋಡಿ ನಡವಳಿಕೆಗಳನ್ನು ಬದಲಾಯಿಸ್ತಾರೆ, ಪ್ರಭುಪಾದರು ಬದಲಾಯಿಸ್ತಾರೆ. ನೋಡಿ ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ ನಮ್ಮ ಕುಮಾರವ್ಯಾಸರ ಬಗ್ಗೆ ನಮ್ಮ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ನೋಡಿ ನಾನು ಹೇಳ್ತಿರೋದು ಇಸ್ಕಾನ್ ಸಾಲುಗಳಲ್ಲ. ನೋಡಿ ಒಬ್ಬ ಶ್ರೇಷ್ಠ ಕವಿ, ಕನ್ನಡದ ಕವಿ ಕುಮಾರವ್ಯಾಸರ ಬಗ್ಗೆ ಹೇಳೋದು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಕುಮಾರವ್ಯಾಸ ಭಾರತದ ಮೊದಲನೇ ಮುನ್ನುಡಿಯಲ್ಲಿ ಬರೆದಿದ್ದಾರೆ ಕುವೆಂಪು. ಯಾರತ್ರ ಅದು ಇದ್ರೆ ಓದ್ಬೋದು. ಅದೇ ಅವ್ರೇನ್ ನೋಡಿ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗವು ದ್ವಾಪರ ಯುಗವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತ ಹೇಳ್ತಾರೆ. ನೋಡಿ ಕಣ್ಣಲ್ಲಿ ಭಾರತ ಹಂಗೇ ನಡೀತಾ ಇರೋ ತರ ಇರುತ್ತಂತೆ. ಯಾವಾಗ ಕುಮಾರವ್ಯಾಸ ಹಾಡಿದ್ರೆ, ಒಬ್ಬ ಭಕ್ತ ಕವಿ ಹಾಡಿದ್ರೆ, ನಾವು ಕಲಿಯುಗದಲ್ಲಿ ಇದ್ದವರು ದ್ವಾಪರ ಯುಗಕ್ಕೆ ಹೋಗ್ಬಿಡ್ತೀವಂತೆ. ನೋಡಿ ಕಣ್ಣಲ್ಲಿ ಭಾರತ ಹಂಗೇ ಕುಣಿತಾ ಇರತ್ತಂತೆ. ನೋಡಿ ಹಂಗೆ ಹಿಂದಕ್ಕೆ ಹೋಗ್ಬಿಡತ್ತೆ. ಹಂಗೆ ನೀವು ಗಮನಿಸ್ದಂಗೆ ನಿಜ, ಹೌದು. ನೋಡಿ ಎಲ್ಲಾ ಕಡೆ ನೋಡಿ ಈ ತರದ್ದು ಕಾಲ ಪ್ರಭಾವ ಪ್ರಕಾರ ಆಗತ್ತೆ. ಇದು ಸಾಮಾನ್ಯ, ಇದೇನು ಆಶ್ಚರ್ಯಮೇನಲ್ಲ, ಇದು ನಿಜಾನೇ. ಆದ್ರೆ ಪ್ರಭುಜಿ ಒಂದ್ ವಿಚಾರ ಪ್ರಭುಜಿ ಪ್ಲೀಸ್. ನನಗೆ ಈ ಜ್ಞಾನ ಸಿಗ್ಬೇಕಾದ್ರೆ ಇಷ್ಟು ವರ್ಷ ಆಯ್ತು ಪ್ರಭುಜಿ. ನನಗೆ ಇದು ಮೂಲ ಅಂದ್ರೆ ಅದರದ್ದು ಎಲ್ಲೂ ಪಸರಿಸ್ತಕ್ಕಂತ ವಿಧಾನ ಇಲ್ಲದೆ ಇರೋದಕ್ಕೆ ನನಗೀಗ ಇಷ್ಟು ವರ್ಷ ಆದ ನಂತರ ಇವಾಗ ಸಿಕ್ಕಿದೆ ಅಂದ್ರೆ ನಾವ್ ಎಷ್ಟು ನತದೃಷ್ಟರಲ್ಲ ಅಂತ ಅನಿಸ್ತಾ ಇದೆ ಪ್ರಭುಜಿ. ಅಷ್ಟೇ. ನಾನು ಆಮೇಲೆ ಅದನ್ನ ತಿಳ್ಕೊಳಕ್ಕೆ ಆಸಕ್ತಿ ಹಂತದಲ್ಲಿ ಎಲ್ರಿಗೂ ಸಿಗ್ಬೇಕಲ್ಲ ಅಂತ ಪ್ರಭುಜಿ. ಸಂತೋಷ. ನೋಡಿ ನಿಮ್ಮ ಈ ಭಾವನೆನೇ ಬಹಳ ಉನ್ನತವಾದದ್ದು. ನೋಡಿ ನಿಮ್ಮನ್ನ ಯಾರು ಕನೆಕ್ಟ್ ಮಾಡಿದ್ರು ಈ ರೀತಿ? ಮುತ್ತರಾಜ್ ಪ್ರಭುಜಿ, ನಿಮ್ಮ ಸ್ಟೂಡೆಂಟ್. ನೋಡಿ ಇದು ವಿಶೇಷ. ಇದಕ್ಕೋಸ್ಕರನೇ ನಾವು ಕೇಳ್ಕೊಳ್ಳೋದು. ನೋಡಿ ನಮ್ಮ ಪ್ರಕಾಶ್ ಪ್ರಭುಜಿ ಅವರು ಕೂಡ ಬಹಳಷ್ಟು ಜನನ ಕನೆಕ್ಟ್ ಮಾಡಿದ್ದಾರೆ, ನಮ್ಗೆ ಗೊತ್ತು. ಆದ್ರೆ ಎಲ್ಲರೂ ಉಳ್ಕೊಳ್ಳಲ್ಲ ಅಲ್ವಾ? ಮುತ್ತರಾಜ್ ಪ್ರಭುಜಿ ಅವರು ಎಷ್ಟೋ ಜನನ ಕನೆಕ್ಟ್ ಮಾಡಿದ್ದಾರೆ, ಬಟ್ ಎಲ್ಲರೂ ಉಳ್ಕೊಳ್ಳಲ್ಲ. ಯಾರು ಪ್ರಕಾಶ್ ಪ್ರಭುಜಿ ಅವರು ತರ ಉಳ್ಕೊತಾರೆ. ಅದಕ್ಕೋಸ್ಕರನೇ ಕೇಳ್ತಾ ಇರ್ತೀವಿ. ಕೆಲವು ಸತಿ ನಿಮ್ಗೆ ಬೇಜಾರಾಗೋ ತರನು ಕೇಳ್ತೀವಿ. ನೋಡಿ ಕನೆಕ್ಟ್ ಮಾಡಿ ಕರೀರಿ, ಆನ್ಲೈನ್ ಕಾರ್ಯಕ್ರಮಕ್ಕೆ ಕರೀರಿ ಅಂತ ಹೇಳಿ ಯಾಕೆ ಹೇಳ್ತಿರ್ತೀವಿ ಅಂದ್ರೆ, ನೋಡ್ರಿ ಈ ತರ ಕಾರಣ. ಯಾರೋ ನಿಮ್ಮಂತವ್ರು, ಪ್ರಕಾಶ್ ಪ್ರಭುಜಿ ಅಂತವ್ರು ಯಾರೋ ಒಬ್ರು ಎಲ್ಲೋ ಹಂಬಲಿಸ್ತಿರ್ತಾರೆ. ಅಯ್ಯೋ ನನಗೆ ಎಷ್ಟೋ ದಿನಗಳಿಂದ ಇದು ಸಿಕ್ಕಿರ್ಲಿಲ್ವಲ್ಲ, ಈಗ ಸಿಕ್ತಲ್ಲ ಅಂತ ಅನ್ಸುತ್ತೆ. ನೋಡಿ ಈ ತರದ್ ಯಾರೋ ಎಲ್ಲೋ ಇರ್ತಾರೆ, ಅಂತವ್ರನ್ನ ನಾವು ಹುಡುಕ್ಬೇಕಾಗತ್ತೆ. ನೀವು ಮತ್ತೆ ಕರ್ಕೊಂಬರ್ತೀರಿ, ಸೇರಿಸ್ತೀರಿ, ಅವರು ಉಳ್ಕೊಳ್ಳಲ್ಲ, ಬಿಟ್ಟೋಗ್ತಾರೆ, ನಿಮ್ಗೆ ಡಿಸ್ಕರೇಜ್ ಆಗತ್ತೆ, ಇರುತ್ತಾ ನೋಡಿ ತರ ಆಗತ್ತೆ. ಅಯ್ಯೋ ಅದರಿಂದ ಪ್ರಭಾವಿತರಾಗ್ತಾರೆ. ನೋಡಿ ಹಂಗೆ ಕನೆಕ್ಟ್ ಮಾಡೋ ತರ ಪ್ರಯತ್ನ ಆಗ್ತಾನೇ ಇರ್ಬೇಕು. ಒಬ್ರು ಪುಣ್ಯಾತ್ಮರು ನೋಡಿ ಉಳ್ಕೋತಾರೆ ಕೃಷ್ಣ ಕಥೆಯಲ್ಲಿ, ನೋಡಿ ಕೃಷ್ಣ ತತ್ವದಲ್ಲಿ, ಕೃಷ್ಣ ನಾಮದಲ್ಲಿ ರುಚಿ ಸಿಗುತ್ತೆ. ಕೆಲವು ಇದು ಹೆಂಗೆ ಅಂದ್ರೆ ಪ್ರಾರಂಭದಲ್ಲಿ ರುಚಿ ಸಿಗಲ್ವಂತೆ. ಜಾಂಡೀಸ್ ಬಂದವ್ರಿಗೂ ಕೂಡ
ನೋಡಿ, ಸಕ್ಕರೆ ಖಂಡೆ ತಿಂದ್ರೆ ಅವ್ರಿಗೆ ಕಹಿ 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 ಅನ್ಸುತ್ತಂತೆ. ಆ ಕಹಿ ಕಹಿ ಅಂತ ಅನ್ಸಿದ್ರೇನು ಕೂಡ ತಗೊಂಡ್ ತಿಂತಾ ಇದ್ರೆ ಆ ಕಹಿ ಹೋಗ್ಬಿಡುತ್ತೆ. ಜಾಂಡೀಸ್ ಬಂದವ್ರಿಗೆ ಇದೇ ಟ್ರೀಟ್ಮೆಂಟ್. ನನ್ಗೂ ಕೂಡ ಬಾಲ್ಯದಲ್ಲಿ ಜಾಂಡೀಸ್ ಬಂದಿತ್ತು. ಕಹಿ ಕಹಿ ಅನ್ಸುತ್ತೆ, ತುಂಬಾ ಕಹಿ ಅನ್ಸುತ್ತೆ, ಏನ್ ತಿಂದ್ರೇನು ಕಹಿ. ನೋಡಿ, ತಿನ್ನೋ ಅಂತ ರುಚಿನೇ ಹೋಗ್ಬಿಡುತ್ತೆ. ಕಬ್ಬಿನ ಹಾಲು ಕೊಡ್ತಿದ್ರು ನಮ್ಮ ಮನೆಯಲ್ಲಿ. ಕಬ್ಬಿನ ಹಾಲು ಕುಡಿತಾ 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 ನೋಡ, ಬೈಲರುಬಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಅದು ಹಳದಿ ಬಣ್ಣ ತಿರುಗಿಸುತ್ತೆ ಕಣ್ಣನ್ನ, ದೇಹದಲ್ಲೆಲ್ಲಾನೇ ಹಳದಿ ಹಳದಿ. ನೋಡೊಂದು ಮಲ ವಿಸರ್ಜನೆ ಮಾಡಿದ್ರೇನು ಕೂಡ ಹಳದಿ, ಮೂತ್ರ ವಿಸರ್ಜನೆ ಮಾಡಿದ್ರೆ ಹಳದಿ, ಲೋಕ ಎಲ್ಲ ಹಳದಿ, ಎಲ್ಲಾನು ಹಳದಿ ಹಳದಿ ತರನೇ ಇರುತ್ತೆ ನೋಡಿ. ಹಂಗೆ ಆದ್ರೆ ಯಾರು ಕಹಿ ಅನ್ಸಂತ ಶುಗರ್ ಕೇನ್ ಜ್ಯೂಸ್ ಅಥವಾ ಸಕ್ಕರೆ ಖಂಡೆ ತಿಂತಾ ಇದ್ದವ್ರಿಗೆ, ಕುಡಿತಾ ಇದ್ದವ್ರಿಗೆ ಅದು ಸಿಹಿ ರುಚಿ ಆಮೇಲೆ ಗೊತ್ತಾಗುತ್ತೆ. ಯಾವಾಗ ಆ ರೋಗ ಕಡಿಮೆ 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 ಆಗ್ತಾ ಇದ್ದಾಗ ಇದು ರುಚಿ ರುಚಿ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗುತ್ತೆ ನೋಡ್ರಿ. ಹಿಂಗೆ ಶ್ರೀ ಕೃಷ್ಣ, ಈಗ ಸಮಯ ಆಗ್ತಾ ಇದೆ, ಇಲ್ಲಿಗೆ ವಿರಾಮ ಕೊಡ್ತೀವಿ. ಇವತ್ತಿನ ಈ ಭಾವಾರ್ಥ, ಪ್ರಭುಪಾದ ಭಾವಾರ್ಥ ನಾನು ಓದಕ್ ಆಗ್ತಿಲ್ಲ, ಯಾಕಂದ್ರೆ ನಾನು ತುಂಬಾ ಲೇಟ್ ಆಯ್ತು. ಈಗ ನೋಡಿ, ತಾವೇ ಓದ್ಕೊಳ್ಳಿ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಯಾರು ಶಾಸ್ತ್ರ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಪ್ರಕಾಶ್ ಪ್ರಭು, ತುಂಬಾ ಧನ್ಯವಾದ ಪ್ರಭುಜಿ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ತುರಿಯೋದಿಲ್ಲ ಅನ್ನೋದು ಇವತ್ತಿನ ವಿಚಾರ. ಅದೇ ಪ್ರಕಾರ ಇದನ್ನು ಓದಿ ಕೇಳಿ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಯಾವ್ಯಾವ್ದೋ ಶಾಸ್ತ್ರಗಳು ಓದಕ್ ಆಗೋದಿಲ್ಲ, ಅದನ್ನ ಅರ್ಥ ಕೂಡ ಮಾಡ್ಕೊಳಕ್ಕಾಗಲ್ಲ, ಅದ್ರ ಹತ್ರ ಕೂಡ ಹೋಗಕ್ಕಾಗಲ್ಲ ನೋಡಿ. ನಮ್ಗೆ ಅವೆಲ್ಲನೂ ಕೂಡ ರೂಪಾದ್ರ ಪುಸ್ತಕಗಳಿಗೆ ಅಂಟ್ಕೊಂಡ್ರೆ ಸಾಕು ನೋಡಿ. ವಿಶೇಷವಾಗಿ ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ ನೋಡಿ, ಇವುಗಳನ್ನ ಓದ್ಕೊಂಡ್ರೆ ಬಾಕಿ ಬೇರೆ ಬುಕ್ಗಳು ಕೂಡ ಓದ್ಬಾರ್ದಂದ್ರೆ ಓದ್ಕೋಬೇಕು. ಖಂಡಿತ ಪ್ರಭುಪಾದ ಪುಸ್ತಕಗಳು ಎಲ್ಲ ಓದ್ಬೇಕು. ವಿಶೇಷವಾಗಿ ಈ ಮೂರು ನೋಡಿ. ಅದಕ್ಕೆ ನಮ್ಮ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಮೂರೂ ನಡೆಸುವಂತ ಸೇರಿಸ್ಕೊಂಡಿರೋ ನೋಡಿ ಪ್ರಯತ್ನ ನೋಡಿ. ಗೀತಾ, ಚೈತನ್ಯ ಚರಿತಾಮೃತ, ಭಾಗವತ ಕ್ಲಾಸ್ ನೋಡಿ. ಎಲ್ಲರೂ ದಯವಿಟ್ಟು ಕೇಳಿ ನೋಡಿ. ನಮ್ಮ ಪ್ರಕಾಶ್ ಪ್ರಭುಜರು ಹೇಳ್ದಂಗೆ ದಯವಿಟ್ಟು ಎಲ್ಲರನ್ನು ಆಹ್ವಾನ ಮಾಡಿ. ಯಾರಾದ್ರೂ ಪುಣ್ಯಾತ್ಮರು ಉಳ್ಕೋತಾರೆ. ಶಾಸ್ತ್ರಗಳ ಅಧ್ಯಯನ ಮಾಡೋದಕ್ಕೋಸ್ಕರ ನಾವು ಆಹ್ವಾನ ಮಾಡ್ತಿರೋದು. ಅದರಲ್ಲಿ ಭಾವಾರ್ಥ ನೋಡಿ, ಹಂಗೆ ಜೋರಾಗಿ ಫಾಸ್ಟ್ ಆಗಿ ಓದ್ಬಿಡ್ತೀನಿ, ನಾನು ಸುಮ್ಮನೆ ಬಿಡಕ್ ಆಗ್ತಾ ಇಲ್ಲ, ಬೇಜಾರಾಗತ್ತೆ. ಮೇಲೆ ವರ್ಣಿಸಿದಂತೆ ಬೇರೆ ಬೇರೆ ಜಾತಿಗಳಿಗೆ ಮತ್ತು ಆಶ್ರಮಗಳವರಿಗೆ ಶಾಸ್ತ್ರ ವಿಧಿಗಳನ್ನು ಹೇಳಿದೆ. ಎಲ್ಲರೂ ಈ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕೆಂದು ನಿರೀಕ್ಷಿಸಿದೆ. ಅವನ್ನು ಅನುಸರಿಸದೆ ಮನುಷ್ಯನು ತನ್ನ ಕಾಮ, ಕ್ರೋಧ, ಲೋಭಗಳಿಗೆ ಅನುಗುಣವಾಗಿ ಮನಸೋ ಇಚ್ಛೆ ನಡೆದರೆ ಅವನು ಎಂದೂ ತನ್ನ ಜೀವನದಲ್ಲಿ ಪರಿಪೂರ್ಣನಾಗುವುದಿಲ್ಲ. ಎಂದರೆ ಮನುಷ್ಯನಿಗೆ ತಾತ್ವಿಕವಾಗಿ ಎಲ್ಲವೂ ತಿಳಿದಿರಬಹುದು, ಆದರೆ ಅವನು ಅವುಗಳನ್ನು ತನ್ನ ಬದುಕಿನಲ್ಲಿಯೇ ಅನುಸರಿಸದಿದ್ದರೆ ಅವನನ್ನು ನರಾಧಮನೆಂದು ಕರೆಯುತ್ತಾರೆ ನೋಡಿ. 4 ಥರದ ಜನಗಳು ಕೃಷ್ಣನ ಹತ್ರ ಬರೋದಿಲ್ಲ. ಮೂಢ ನೋಡಿ, ನರಾಧಮ, ಮಾಯಾಪಹೃತ ಜ್ಞಾನ, ಆಸುರಿಂಭಾವ, ಆಶ್ರಿತ ನೋಡಿ. ಇವರು ನರಾಧಮರು. ಅಂದ್ರೆ ನರಾಧಮರು ಅಂದ್ರೆ ಮನುಷ್ಯರಲ್ಲಿ ಅತ್ಯಂತ ಕೀಳಾದವರು ಅಂತ. ಮನುಷ್ಯ ರೂಪದಲ್ಲಿ ಜೀವಿ ವಿವೇಚನೆಯಿಂದ ಇರುತ್ತಾನೆ ನೋಡಿ. ನಿನ್ನೆ ವಿವೇಚನಾ ಶಕ್ತಿ ಬಗ್ಗೆ, ವಿವೇಕ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಲ್ವಾ. ಮನುಷ್ಯ ರೂಪದಲ್ಲಿ ಜೀವಿ ವಿವೇಚನೆಯಿಂದ ಇರುತ್ತಾನೆ. ತನ್ನ ಬದುಕನ್ನು ಅತ್ಯುನ್ನತ ನೆಲೆಗೆ ಕೊಂಡೊಯ್ಯಲು ನೀಡಿರುವ ನಿಯಮಗಳನ್ನು ಅನುಸರಿಸುತ್ತಾನೆ ಎಂದು ನಿರೀಕ್ಷಿಸಲಾಗುವುದು. ಆದರೆ ಅವನು ಅವುಗಳನ್ನು ಅನುಸರಿಸದೇ ಹೋದರೆ ತನ್ನನ್ನು ತಾನೇ ಕೀಳು ಮಾಡಿಕೊಳ್ಳುತ್ತಾನೆ. ಅವನು ನಿಯಮ ನಿಬಂಧನೆಗಳನ್ನು, ನೈತಿಕ ತತ್ವಗಳನ್ನು ಅನುಸರಿಸಿಯೂ ಕಟ್ಟ ಕಡೆಗೆ ಪರಮಪ್ರಭುವನ್ನು ಅರಿಯುವ ಸ್ಥಿತಿಗೆ ಬರದಿದ್ದರೆ ಅವನ ಜ್ಞಾನವೆಲ್ಲ ಹಾಳಾಗುತ್ತದೆ. ಶ್ರಮಯೇವಿ ಕೇವಲಂ ಅಂತ ಭಾಗವತದಲ್ಲಿ ಒಂದ್ ಸಾಲು ಹೇಳುತ್ತೆ ನೋಡಿ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಅದರಲ್ಲಿ ವಿಶ್ವಕ್ಷೇಣ ಅಂತ ಪದ ಬರುತ್ತೆ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ವಿಶ್ವಕ್ಷೇಣ, ನಾವು ಮಾಡುವಂತ ಈ ಶಾಸ್ತ್ರ ಅಧ್ಯಯನ, ನಿಬಂಧನೆ, ನೈತಿಕ ತತ್ವ ಇವೆಲ್ಲನೂ ಆ ವಿಶ್ವಕ್ಷೇಣ ಕೃಷ್ಣನಿಗೆ ಪ್ರಿಯ ಆಗ್ಬೇಕು. ಇಲ್ಲದೆ ಇದ್ರೆ ಶ್ರಮಯೇವೈ ಕೇವಲಂ. ಈ ಸಾಲನ್ನು ಯಾರಾದ್ರೂ ಓದ್ಕೋಬಹುದು. ಆಮೇಲೆ ಶ್ರಮಹೇವೈ ಕೇವಲಂ ಅಂತ ಬರುತ್ತೆ, ವಿಶ್ವಕ್ಷೇಣ ಅಂತ ಬರುತ್ತೆ ಅಲ್ಲಿ. ಅವನು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡರೂ ಭಗವಂತನ ಸೇವೆಯಲ್ಲಿ ನಿರತನಾಗದಿದ್ದರೆ ಅವನ ಪ್ರಯತ್ನಗಳು ಹಾಳಾಗುತ್ತವೆ ನೋಡಿ. ಅಂತ ಒಂದು ಓದ್ಕೊಳ್ಳೋದು, ಜ್ಞಾನ ಪಡ್ಕೊಳ್ಳೋದು, ಜ್ಞಾನ ಪಡ್ಕೊಂಡು ಭಕ್ತನಾಗೋದು ನೋಡಿ. ಜ್ಞಾನ ಪಡ್ಕೊಂಡು ಭಕ್ತಿ ಸೇವೆ ಅಂತಕ್ಕೆ ಬರದೇ ಇದ್ರೆ ಅದು ವೇಸ್ಟೇ. ನಮ್ಮಲ್ಲಿ ಬಹಳಷ್ಟು ಜನ ನಾವು ಹಿಂಗೆ ಮಾಡ್ತೀವಿ. ಓದ್ತೀವಿ, ಕೇಳ್ತೀವಿ, ತಿಳ್ಕೊತೀವಿ,
ಭಕ್ತಿ ಸೇವೆಗಳು ಬರೋದಿಲ್ಲ, ಭಕ್ತಿ ಸೇವೆ ಮಾಡೋದಿಲ್ಲ. ನೋಡಿ ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಅವನು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡರೂ ಭಗವಂತನ ಸೇವೆಯಲ್ಲಿ ನಿರತನಾಗದಿದ್ದರೆ ಅವನ ಪ್ರಯತ್ನಗಳು ಹಾಳಾಗುತ್ತವೆ. ಆದುದರಿಂದ ಮನುಷ್ಯನು ಕ್ರಮಕ್ರಮೇಣ ಕೃಷ್ಣ ಪ್ರಜ್ಞೆ ಮತ್ತು ಭಕ್ತಿ ಸೇವೆ ನೆಲೆಗೆ ಇರಬೇಕು. ಆಗ ಮಾತ್ರ ಅವನು ಅತ್ಯುನ್ನತ ಪರಿಪೂರ್ಣತೆ ಹಂತವನ್ನು ಮುಟ್ಟಬಲ್ಲ, ಬೇರೆ ರೀತಿಯಲ್ಲ. ನೋಡಿ, ಯಾರಾದ್ರೂ ನಮ್ಗೇನೋ ಶಾಸ್ತ್ರಗಳು ಗೊತ್ತಿಲ್ಲ, ನಮಗೆ ವೇದಗಳು ಗೊತ್ತಿಲ್ಲ, ಭಾಗವತ ಕೂಡ ಗೊತ್ತಿಲ್ಲ, ಭಗವದ್ಗೀತಾ ಕೂಡ ಗೊತ್ತಿಲ್ಲ, ನಾವು ಭಕ್ತರು ಹೇಳ್ಕೊಟ್ಟಂಗೆ ಅವ್ರಿಗೆ ಮಾಡ್ತಾ ಇರ್ತೀವಿ ಅಂದ್ರೆ ಕೂಡ ಸಾಕು, ಪರಿಪೂರ್ಣತೆ ಆಗ್ಬಿಡುತ್ತೆ. ನೋಡಿ, ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈವನ್ ಎ ಡಾಗ್ ಕ್ಯಾನ್ ಪ್ರಾಕ್ಟೀಸ್, ಈವನ್ ಎ ಚೈಲ್ಡ್ ಕ್ಯಾನ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಪ್ರಭುಪಾದ. ನೋಡಿ, ಹಂಗೆ ನಮ್ಗೆ ವೇದ ಶಾಸ್ತ್ರ ಇವೆಲ್ಲ ಅರ್ಥ ಆಗ್ತಾ ಇಲ್ಲ, ಭಗವದ್ಗೀತೆ ಅರ್ಥ ಆಗಲ್ಲ, ಭಾಗವತ ಅರ್ಥ ಆಗಲ್ಲ, ಚೈತನ್ಯ ಚರಿತಾಮೃತ ಅಂತೂ ನಮ್ಗೆ ಗೊತ್ತೇ ಇಲ್ಲ. ನಾವು ಯಾರಾದ್ರೂ ಒಬ್ರು ನಿಮ್ಮಂತ ಭಕ್ತರಿಗೆ ಸಹಾಯ ಮಾಡ್ಕೊಂಡಿರ್ತೀವಿ ಅಂದ್ರೆ ಕೂಡ ಸಾಕು, ಅವ್ರಿಗೆ ಪರಿಪೂರ್ಣತೆ ಅವರು ಕೂಡ ಪಡೆದು ಬಿಡ್ತಾರೆ. ನೋಡಿ, ಕಾಮಕಾರತ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ನಿಯಮಗಳನ್ನು ತಿಳಿದು ಉಲ್ಲಂಘಿಸುವವನ ಕಾಮದಲ್ಲಿ ಕರ್ಮ ಮಾಡುತ್ತಾನೆ, ಅದನ್ನು ನಿಷೇಧಿಸಿದೆ ಎಂದು ತಿಳಿದಿದ್ದು ಮಾಡುತ್ತಾನೆ. ನೋಡಿ, ಇದನ್ನೇ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳೋದು. ನಾನು ಮಾಡಬಾರ್ದು ಅನ್ಕೋತೀನಿ, ಆದ್ರೆ ಮಾಡ್ತೀನಿ. ಏನಂತದ್ ಮಾಡ್ಸುತ್ತೆ ಅಂದಾಗ ಕೃಷ್ಣ ಹೇಳುದು, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅತ್ಯಂತ ದೊಡ್ಡ ವೈರಿ ಕಾಮ, ಕೂಡ ಅದನ್ನ ಗೆಲ್ಬೇಕು ನೀನು ಅಂತ ಹೇಳೋದು ಅಲ್ವಾ. ಇದಕ್ಕೆ ಮನಸ್ಸೋ ಇಚ್ಛೆ ವರ್ತಿಸುವುದು ಎಂದು ಹೆಸರು. ನೋಡಿ, ಶಾಸ್ತ್ರಗಳು ಓದಿರ್ತೀರಿ, ಇದು ತಪ್ಪು ಅಂತ ಗೊತ್ತಿರುತ್ತೆ, ಆದ್ರೆ ತಪ್ಪಾಗಿ ಮಾಡ್ಬಿಡ್ತೀರಿ. ಸಂವಿಧಾನ ನೋಡಿ, ಕಾನೂನು ಗೊತ್ತಿರುತ್ತೆ, ಇದು ಕ್ರೈಮ್ ಅಂತ ಗೊತ್ತು, ಆದ್ರೆ ಕ್ರೈಮ್ ಮಾಡ್ಬಿಡ್ತಾರೆ. ನೋಡಿ, ಹಂಗೆ ಮನಸ್ಸೋ ಇಚ್ಛೆ ವರ್ತಿಸುವುದು, ಇಂತಹದ್ದನ್ನು ಮಾಡಬೇಕು ಎಂದು ಅವನಿಗೆ ತಿಳಿದಿರುತ್ತದೆ, ಆದರೂ ಮಾಡುವುದಿಲ್ಲ. ನೋಡಿ, ಇದು ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಆದ್ರೆ ಮಾಡೋದಿಲ್ಲ. ಇದು ಮಾಡಬಾರ್ದು ಅಂತ ಗೊತ್ತಿರುತ್ತೆ, ಆದ್ರೆ ಮಾಡ್ಬಿಡ್ತಾನೆ. ಈ ತರದ್ದು ನಮ್ಮಲ್ಲೂ ಕೂಡ ಬಹಳಷ್ಟು ಅನುಭವಗಳಾಗಿದ್ದಾವೆ. ಅರ್ಜುನ ಅದೇ ಪ್ರಕಾರ ಪ್ರಶ್ನೆ ಕೂಡ ಕೇಳ್ತಾನೆ. ಆದುದರಿಂದ ಅವನನ್ನು ಮನಸ್ಸೋ ಇಚ್ಛೆ ವರ್ತಿಸುವನು ಎಂದು ಕರೆಯುತ್ತಾರೆ. ಇಂಥ ಮನುಷ್ಯರು ಪರಮಪ್ರಭುವಿನಿಂದ ಖಂಡನೆಗೆ ಒಳಗಾಗುವುದು ನಿಶ್ಚಿತ. ಮನುಷ್ಯ ಜೀವನಕ್ಕೆ ಉದ್ದೇಶಿಸಿರುವ ಪರಿಪೂರ್ಣತೆಯನ್ನು ಇಂಥವರು ಪಡೆಯಲಾರರು. ಮನುಷ್ಯನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುವುದೇ ಮನುಷ್ಯ ಜನ್ಮದ ವಿಶೇಷ ಉದ್ದೇಶ. ನಿಯಮ ನಿಬಂಧನೆಗಳನ್ನು ಅನುಸರಿಸದೇ ಇರುವವನು ತನ್ನನ್ನು ಪರಿಶುದ್ಧಗೊಳಿಸಿಕೊಳ್ಳಲಾರ, ಇವನು ಸುಖದ ನಿಜವಾದ ಹಂತವನ್ನು ತಲುಪಲಾರ. ಹರಿ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ, ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ.